ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಮಾರ್ಗದರ್ಶನ, ರಕ್ಷಣೆ, ನೀವು ನಂಬಿದ ಭಗವಂತನ ಕೃಪೆ ಕೂಡ ಈ ಸಮಯ ನಿಮ್ಮ ಜೊತೆ ಇದೆ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲ ರೀತಿಯ ನೆಗೆಟಿವಿಟಿ ಇಲ್ಲಿರೋದಾಗಿರ್ಬೋದು, ನಿಮ್ಮಲ್ಲಿರೋದಾಗಿರ್ಬೋದು, ಎಲ್ಲವೂ ದೂರವಾಗಲಿ ಅಂಥೇಳಿ ಆ ಭಗವಂತನಲ್ಲಿ, ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡೋಣ. ಸ್ನೇಹಿತರೆ, ಈಗಿನ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿಯ ಒಂದು ಮೆಸೇಜ್ ನೀವು ನಂಬಿದ ಗುರುವಿನಿಂದ, ದೈವದಿಂದ ನಿಮಗೆ ಸಿಗ್ತಾ ಇದೆ, ನೀವು ಮಾಡಿದ ಕರ್ಮದಿಂದ ಯಾವ ರೀತಿಯ ಒಂದು ಫಲ ನಿಮಗೆ ಈ ಬಳಿಕ ಅಂದರೆ ಈ ಮುಂದಿನ ದಿನಗಳಲ್ಲಾಗಿರ್ಬೋದು, ಈಗಿನ ಒಂದು ವರ್ತಮಾನದಲ್ಲಾಗಿರ್ಬೋದು ಸಿಗ್ತಾ ಇದೆ ಅನ್ನೋದನ್ನು ಈ ರೀಡಿಂಗ್ ಮೂಲಕ ನೋಡೋಣ. ಈ ಎನರ್ಜಿಗೆ ಕನೆಕ್ಟ್ ಆಗಬೇಕಾದ್ರೆ ಗುರುವನ್ನು ಹಾಗೆ ನೀವು ನಂಬಿದ ದೈವಶಕ್ತಿಗಳನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಒಂದು ಎನರ್ಜಿಗೆ ಕನೆಕ್ಟ್ ಆಗಿ. ಮೊದಲನೇದಾಗಿ ಇಲ್ಲಿ ಅಬಂಡೆನ್ಸ್ ಬಂದಿದೆ, ಅಂದರೆ ಸಮೃದ್ಧಿ ಅಂದ ತಕ್ಷಣ ಸಾಮಾನ್ಯವಾಗಿ ಒಂದು ತುಂಬ ಗಾಢ ಮತ್ತು ಬದಲಾವಣೆ ತರುವ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತದೆ ಅಬಂಡೆನ್ಸ್ ಮೂಲಕ. ಅಂದರೆ ಕೇವಲ ಹಣ ಅಲ್ಲ, ಇದು ಸಂಪೂರ್ಣ ಜೀವನದಲ್ಲಿ ಸಮೃದ್ಧಿ. ಹಣ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ನೀವು ಕಾಯ್ತಾ ಇರುವ ಅವಕಾಶಗಳಾಗಿರ್ಬೋದು, ಹಾಗೆ ಆತ್ಮಶಾಂತಿ ಆಗಿರ್ಬೋದು, ಈ ರೀತಿ ಒಂದು ವಿಚಾರಗಳಿಗೂ ಕೂಡ ಇಲ್ಲಿ ಒಂದು ಅಬಂಡೆನ್ಸ್ ಅನ್ನೋದು ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈಗ ನಿಮ್ಮ ವರ್ತಮಾನಕ್ಕೆ ಇದು ಯಾವ ರೀತಿಯ ಸೂಚನೆ ಕೊಡುತ್ತೆ ಅಂತ ಹೇಳಿ ವಿವರವಾಗಿ ನೋಡೋದಾದರೆ, ನೀವು ಈಗ ಒಂದು ಟೆನ್ಷನ್ ಅಂದರೆ ಫೇಸ್ ಮಾಡ್ತಾ ಇದ್ದೀರಾ, ಹಳೆಯ ಕಷ್ಟಗಳು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಅಡೆತಡೆ ಆಗ್ತಾಯಿದೆ, ನಿರಾಸೆ, ಅದು ನಿಮಗೆ ಕನ್ಸೀವ್ ಆಗಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದರೆ ಅಲ್ಲಿ ಯಾವುದೋ ಒಂದು ರೀತಿಯ ನಿರಾಸೆ ಕಾಡ್ತಾ ಇರ್ಬೋದು. ಹಾಗೆ ಮದುವೆ ಮುಂದಕ್ಕೆ ಹೋಗ್ತಾ ಇರ್ಬೋದು, ಇಲ್ಲ ಅದರಲ್ಲಿ ಯಾವುದೋ ರೀತಿ ಬಾಧೆಗಳು ಬಾಧಿಸಿ ಅಲ್ಲಿ ಏನೋ ಒಂದು ರೀತಿಯಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಈಗ ನಿಮ್ಮ ಕರ್ಮ ಫಲ ಮರಳಿ ಬರುವ ಸಮಯ ಶುರುವಾಗಿದೆ. ಹಾಗಾಗಿ ನೀವು ಹಾಕಿದ ಪರಿಶ್ರಮಕ್ಕೆ ಪ್ರತಿಫಲ ಸಿಗೋ ಹಂತ ಕೂಡ ನೀವು ಈಗ ತಲುಪಿದ್ದೀರಾ. ಅಂದರೆ ಆ ರೀತಿ ಅಡ್ಡಿ ಆತಂಕಗಳು ಏನಿದ್ವಲ್ಲ ಅವೆಲ್ಲವೂ ಕೂಡ ಈಗ ಹಿಂದೆ ಸರಿದು ನಿಮಗೆ ಆ ಎಲ್ಲ ರೀತಿಯ ಒಂದು ವಿಚಾರಗಳನ್ನು ಪಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ದಾರಿಯನ್ನು ಸಿದ್ಧತೆ ಮಾಡಿಕೊಡ್ತಾ ಇದ್ದಾರೆ. ನೀವು ನಂಬಿದ ಗುರುವು ಭಗವಂತ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮ್ಮ ಪರಿಶ್ರಮಕ್ಕೆ ಫಲ ಯಾಕೆ ಅಡ್ಡಿ ಆತಂಕಗಳಿಂದ ನಿಲ್ತಾ ಇತ್ತು, ಅದರಲ್ಲಿ ಯಾವ ರೀತಿ ಒಂದು ಬ್ಲಾಕೇಜ್ಗಳು ಇದ್ದವು, ಯಾವ ಕರ್ಮ ಕಾಡ್ತಾ ಇತ್ತು, ಇದ್ಯಾವುದು ನಿಮಗೆ ತಿಳಿದಿರಲಿಲ್ಲ. ಆದರೆ ನೀವು ನಂಬಿದ ಗುರುವಿಗೆ ತಿಳಿದಿರೋದ್ರಿಂದ, ಅಂದರೆ ಯಾಕಂದರೆ ಹಿಂದೆ ಏನು ನಿಮ್ಮ ಜೀವನದಲ್ಲಿ ನೀವು ಮಾಡಿದಿರೋ ಅದು ನಿಮಗೆ ಗೊತ್ತಿಲ್ಲ. ಅಂದರೆ ಹಿಂದಿನ ಜನ್ಮದಲ್ಲಿ, ಮುಂದೆ ನಿಮಗೆ ಭವಿಷ್ಯದಲ್ಲಿ ಏನು ಸಿಗುತ್ತೋ ಅದು ನಿಮಗೆ ಗೊತ್ತಿಲ್ಲ. ಆದರೆ ನೀವು ನಂಬಿದ ಗುರುವಿಗೆ ಮಾತ್ರ ನಿಮ್ಮ ಇಡೀ ಭವಿಷ್ಯ, ಹಾಗೆ ಹಿಂದಿನ ವರ್ತಮಾನ, ಹಿಂದಿನ ಜನ್ಮದ ವರ್ತಮಾನ ಎಲ್ಲವೂ ಗೊತ್ತಿದೆ. ಹಾಗಾಗಿ ಇಲ್ಲಿ ನೀವು ಅವರ ಶರಣದಲ್ಲಿ ಹೋದ್ಮೇಲೆ ನೀವು ಹಾಕಿದ ಪರಿಶ್ರಮಕ್ಕೆ ಪ್ರತಿಫಲ ಸಿಗೋ ಹಾಗೆ ಬಾಬಾ ಮಾಡಿದ್ದಾರೆ. ಅಂದರೆ ಆ ರೀತಿಯ ಗೈಡೆನ್ಸ್ ನಿಮಗೆ ಸಿಕ್ಕಿದೆ. ಅದರ ಆಧಾರದ ಮೇಲೆ ನೀವು ನಿಮ್ಮನ್ನು ಬದಲಾಯಿಸ್ಕೊಂಡಿದ್ದೀರ. ಅಂದರೆ ನಿಮ್ಮಲ್ಲೇ ಒಂದು ಒಳ್ಳೆಯ ಬೀಜವನ್ನು ಬಿತ್ತಿಸಿ ಅದರ ಮೂಲಕ ಒಳ್ಳೆಯ ಪ್ರತಿಫಲವನ್ನು ಪಡ್ಕೊಳ್ಳೋಕ್ಕೆ ಗುರುವು ದಾರಿ ಮಾಡಿಕೊಟ್ರು. ಹಾಗಾಗಿ ಇಲ್ಲಿ ಸ್ವಲ್ಪ ಸಮಯ ತಗೊಳ್ತು ಅಲ್ವಾ. ಈಗ ಬೀಜ ಹಾಕಿದ ತಕ್ಷಣವೇ ಆ ಬೀಜ ಮೊಳಕೆ ಹೊಡೆಯೋದಿಲ್ಲ, ಅದು ಗಿಡ ಆಗಲ್ಲ, ಮರ ಆಗಲ್ಲ, ಹೂ ಬಿಡಲ್ಲ, ಕಾಯಿ ಬಿಡಲ್ಲ. ಹಾಗೆ ಅದು ಹಂತ ಹಂತವಾಗಿ ಹೇಗೆ ಒಂದು ಬೆಳವಣಿಗೆಯ ಹಂತವನ್ನು ತಗೊಳ್ತಾ ಹೋಗಿ ನಂತರ ಫಲವನ್ನು ಕೊಡುತ್ತಾ, ಅದೇ ರೀತಿಯಲ್ಲಿ ನೀವು ಗುರುವನ್ನು ನಂಬಿದ್ದೀರಾ. ಅದರ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಒಂದೊಂದೇ ಪರಿವರ್ತನೆಗಳು ಈಗ ಆಗ್ತಾ ಇದ್ದಾವೆ. ನಿಮಗೆ ತುಂಬ ಖುಷಿ ಇದೆ. ಅಂದರೆ ಈ ರೀತಿ ನನ್ನ ಜೀವನದಲ್ಲಿ ಬಾಬಾ ಬಂದಮೇಲೆ ಇದು ನಡೀತು, ನನಗೆ ಸಂತಾನ ಆಯಿತು, ಮದುವೆ ಆಯಿತು, ಹಾಗೆ ಇನ್ನೂ ಕೆಲಸ ಸಿಕ್ತು, ಹಾಗೆ ಒಂದು ಕೆಲಸ ಕಸ್ಕೊಂಡಿದ್ರು ಅಂಥೇಳಿ ಬೇಜಾರಿತ್ತು, ಆದರೆ ಅದಕ್ಕಿಂತ ಉತ್ತಮವಾದ ಒಂದು ಕೆಲಸವನ್ನು ಕೊಟ್ಟರು. ಮನೆ ಬದಲಾವಣೆಯ ವಿಚಾರದಲ್ಲಾಗಿರ್ಬೋದು, ತುಂಬ ತಲೆ ಕೆಡಿಸ್ಕೊಂಡಿದ್ರಿ, ಆ ವಿಚಾರದಲ್ಲೂ ಕೂಡ ನಿಮಗೆ ಸಹಾಯ ಮಾಡಿದರು. ಮನೆ ಕಟ್ಟೋ ವಿಚಾರ ಆಗಿರ್ಬೋದು, ಯಾವುದರಲ್ಲಿ ಯಾರೇ ಎಷ್ಟೇ ಕಾಡಾಟ ಏನೇ ಕೊಟ್ಟರು ಅದೆಲ್ಲದೂ ನಿನ್ನ ಒಳ್ಳೆಯದಕ್ಕೆ. ಸ್ವಲ್ಪ ಸಮಯ ತಾಳ್ಮೆಯಿಂದ ಇರು, ಶ್ರದ್ಧಾ ಸಬೂರಿಯನ್ನು ಹೊಂದು, ಖಂಡಿತ ನಾನು ನಿನ್ನ ಜೊತೆ ಇದ್ದೀನಿ, ನನ್ನ ಮೇಲಿರುವ ನಿನ್ನ ನಂಬಿಕೆ ಖಂಡಿತ ಗೆಲ್ಲುತ್ತೆ ಅನ್ನೋ ರೀತಿಲಿ ನಿಮ್ಮ ಜೀವನದಲ್ಲಿ ಅಬಂಡೆನ್ಸನ್ನು ಯಾವುದೋ ಒಂದು ರೂಪದಲ್ಲಿ ಅವರೇ ಹೊತ್ತು ಬಂದಿದ್ದಾರೆ ಅನ್ನೋ ರೀತಿಲಿ ಇದು ಕೂಡ ಈಗ ನಿಮ್ಮ ಎನರ್ಜಿಗೆ ತಗೊಳ್ತಾ ಇದೆ. ಅಂದರೆ ನೀವು ಇದನ್ನು ಒಪ್ಕೊಳ್ತಾ ಇದ್ದೀರಿ, ಯಾಕಂದರೆ ಇದು ನಿಮ್ಮ ಜೀವನದಲ್ಲಿ ನಡೆದಿರುವ ಘಟನೆಯಾಗಿದೆ. ಹಾಗಾಗಿ ಅಬಂಡೆನ್ಸ್ ಅಂದರೆ ಒಂದೇ ರೂಪದಲ್ಲಿ, ಹಣದ ರೂಪದಲ್ಲೇ ಬರೋದಲ್ಲ. ಸಮೃದ್ಧಿ ಅನ್ನೋದು ನಿಮ್ಮ ಆರೋಗ್ಯ ಸುಧಾರಣೆ ಮೂಲಕ, ನೀವು ಯಾರಿಗೋಸ್ಕರ ಆರೋಗ್ಯ ಸುಧಾರಣೆ ಆಗಬೇಕು ಅಂತ ಹೇಳಿದರು ಅದರಲ್ಲಿ ಬದಲಾವಣೆಯನ್ನು ಕಂಡಿದ್ದೀರಾ. ಹಾಗೆ ವಿವಿಧ ರೀತಿಯಲ್ಲಿ ಆ ಒಂದು ಬದಲಾವಣೆಯನ್ನು ಕಂಡಿದ್ದೀರಾ. ಹಾಗೆ ಇಲ್ಲಿ ಅನಿವಾರ್ಯವಾಗಿ ಒಂದು ಸಮಸ್ಯೆ ಎದುರಾಯಿತು ಅಂದರೆ ಆ ಸಮಸ್ಯೆಗೆ ಪ್ರತಿರೂಪವಾಗಿ ಒಂದು ಸಹಾಯ ನಿಮ್ಮ ಎದುರಿಗೆ ಬಂದಿದೆ, ಅದು ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಹಾಗಾಗಿ ಇಲ್ಲಿ ಹೊಸ ಇನ್ಕಮ್ ಸೋರ್ಸ್, ಕೆಲಸದ ಅವಕಾಶ, ಒಂದು ಕೆಲಸ ಮಾಡ್ತಾ ಇದ್ದರೆ ಆ ಕೆಲಸದಲ್ಲಿ ಅಷ್ಟು ನಿಮಗೆ ಅದು ಇಷ್ಟ ಆಗೋ ರೀತಿಯಲ್ಲಿ ಆ ಕೆಲಸದಲ್ಲಿ ನಿಮಗೆ ಸ್ಯಾಲ್ರಿ ಸಿಗ್ತಾ ಇಲ್ಲ, ಇಲ್ಲ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ, ಅಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಮನಸ್ಸಿಲ್ಲ, ಇಲ್ಲ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದ ಅದರಿಂದ ಹೊರಗೆ ಬರಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಖಂಡಿತ ಇದು ಒಳ್ಳೆಯ ಸಮಯವೇ ಆಗಿದೆ. ನಿಮಗೆ ಹೊಸ ಅವಕಾಶಗಳು ಸಿಗ್ತವೆ, ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಆ ಕೆಲಸವನ್ನು ಬಿಡೋದಕ್ಕಿಂತ ಮೊದಲು ಆ ಕೆಲಸಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಅದನ್ನು ಬಿಡಿ. ಹಾಗೆ ಆ ಕೆಲಸ ಬಿಡೋದಕ್ಕಿಂತ ಮೊದಲು ಗುರುವಿನಲ್ಲಿ ಒಂದು ಸಂಕಲ್ಪ
ಸಂಕಲ್ಪ ಮಾಡಿ 11 ರೂಪಾಯಿ ಕಾಣಿಕೆಯನ್ನು ಗುರುವಿನ ಪಾದಗಳಲ್ಲಿ ಇಟ್ಟು ನಂತರ ನನಗೊಂದು ಹೊಸ ಕೆಲಸದ ಅವಕಾಶವನ್ನು ನೀವು ಕರುಣಿಸಿದ್ದೀರಾ, ಅದಕ್ಕೆ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ನೀವು ಒಂದು ಗುರುವಾರ 9 ದೀಪಗಳ ಆರತಿಯನ್ನು ಮಾಡಿ ಬಾಬಾರವರಲ್ಲಿ ಸಂಕಲ್ಪ ಮಾಡಿ ನಂತರ ಆ ಕೆಲಸವನ್ನು ಬಿಡಿ. ಅಂದರೆ ಕೃತಜ್ಞತಾಪೂರ್ವಕವಾಗಿ ಆ ಕೆಲಸವನ್ನು ಬಿಡಬೇಕಾಗತ್ತೆ. ಯಾಕಂದರೆ ಆ ಕೆಲಸ ಸಿಕ್ಕಾಗ ನಿಮ್ಗೆ ಅದೇ ಇಷ್ಟು ದಿನ ಜೀವನ ನಡೆಸಲಿಕ್ಕೆ ಸಾಧ್ಯ ಮಾಡಿಕೊಟ್ಟಿದೆ ಅಲ್ವಾ. ಬಿಡಬೇಕಾದ್ರೆ ಒಂದೇ ರೀತಿ ಏನೂ ಹೇಳದೆ ಅಲ್ಲಿ ಬಿಡಬಾರ್ದು, ಅದಕ್ಕೂ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದರೆ ಇಲ್ಲಿ ಎಲ್ಲದೂ ಕೂಡ ಒಂದು ಎನರ್ಜಿ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ರೀತಿಯಾದ ಒಂದು ಕೆಲವು ಸಣ್ಣ ತಪ್ಪುಗಳು ಕೂಡ ನಿಮ್ಮ ಜೀವನದಲ್ಲಿ ಬೆಳವಣಿಗೆಯನ್ನು ತಡೀತಾ ಇದ್ದಾವೆ. ಯಾಕಂದರೆ ಆ ಕೆಲಸ ಸಿಕ್ಕಾಗ ನಿಮಗೆ ಆ ಕೆಲಸವೇ ಎಲ್ಲ ಅನ್ನೋ ರೀತಿಯಲ್ಲಿ ಆಗಿತ್ತು, ಹೊಸ ಹುರುಪು, ಹೊಸ ಭರವಸೆ ಎಲ್ಲ ಕೊಟ್ಟಿತ್ತು. ಆದರೆ ಈಗ ನೀವು ಹೊಸ ಕೆಲಸ ಬೇಕು. ಯಾಕಂದರೆ ಈಗ ಕುಟುಂಬ ಬೆಳೆದೋಗಿರ್ಬೋದು, ಇಲ್ಲ ಅನಿವಾರ್ಯತೆ ಕಾರಣಗಳು ಹೆಚ್ಚಾಗಿರ್ಬೋದು, ಅದರಿಂದ ಇನ್ನೂ ಸ್ವಲ್ಪ ಇನ್ಕಮ್ ಜಾಸ್ತಿ ಆಗೋ ರೀತಿಯಲ್ಲಿ ಒಂದು ಕೆಲಸವನ್ನು ಹುಡುಕ್ತಾ ಇದ್ದೀರಾ. ಏನೋ ಅನಿವಾರ್ಯ ಕಾರಣಗಳಿದ್ರೂ ಕೂಡ ಅದನ್ನು ಅಲ್ಲಿಂದ ಹೊರಗೆ ಬರಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಅಲ್ಲಿ ಒಂದು ಕೃತಜ್ಞತೆಯನ್ನು ನೀವು ಸಲ್ಲಿಸಬೇಕು. ಯಾಕಂದರೆ ಅದು ಕೂಡ ಆ ಕೆಲಸವೂ ಕೂಡ ನಿಮಗೆ ಸ್ವಲ್ಪ ಸಮಯದವರೆಗೂ ನಿಮ್ಮ ಜೀವನ ನಡೆಸಲಿಕ್ಕೆ, ನೀವು ಸಂತೋಷವಾಗಿರಲಿಕ್ಕೆ, ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಅಲ್ಲಿ ಒಂದು ಅನುಭವವನ್ನು ನಿಮಗೆ ಮೂಡಿಸ್ಕೊಳ್ಳೋಕ್ಕೆ, ಅಂದರೆ ಕೆಲವೊಂದು ಪಾಠಗಳನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ದಿಢೀರನೇ ಆ ಎನರ್ಜಿನ ನೀವು ಅದೇ ರೀತಿ ಏನು ಕಡೆಗಣಿಸಿ ಬಿಟ್ಟು ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ನೋಡಿ, ನೀವು ಯಾರನ್ನೋ ತುಂಬ ಪ್ರೀತಿ ಮಾಡಿರ್ತೀರ, ಅವರು ನಿಮ್ಮ ನಂಬಿಕೆಗೆ ಪಾತ್ರರಾಗಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಅವರ ಎಲ್ಲ ಕೆಲಸ ಮುಗೀತು, ನಿಮ್ಮಿಂದ ಏನಿತ್ತಲ್ಲ ಅವಕಾಶ ಎಲ್ಲವನ್ನು ಪಡ್ಕೊಂಡು ಅವರು ಹಾಗೆ ಹೇಳದೆ ಹೋಗಿಬಿಟ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ. ಅಯ್ಯೋ, ಯಾರೂ ಇಲ್ಲದಾಗ ನಮ್ಮ ಮನೆಗೆ ಬಂದರು, ನಾವು ಅವರನ್ನು ತುಂಬ ನಮ್ಮ ಮಗನಿಗಿಂತ ಮಗಳಿಗಿಂತ ಎಲ್ಲರಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ವಿ, ಆಶ್ರಯ ಕೊಟ್ವಿ. ಆದರೆ ಹೋಗಬೇಕಾದ್ರೆ ಒಂದು ಮಾತು ಕೃತಜ್ಞತೆಯಿಂದನಾದರೂ ಹೇಳಿ ಹೋಗ್ಬೋದಿತ್ತಲ್ಲ, ನಾವೇನು ತಡೀತಿರ್ಲಿಲ್ಲಲ್ವಾ. ಆವಾಗ ಆ ರೀತಿ ಸಮಸ್ಯೆ ಇತ್ತು, ನಮ್ಮ ಮನೆಗೆ ಬಂದು ಸೇರಿಕೊಂಡಿದ್ರು. ಈಗ ಅವರಿಗೆ ಎಲ್ಲ ಒಳ್ಳೆಯದಾಗಿದೆ, ಹೋಗಲಿ, ನಾವು ಅದಕ್ಕೇನು ಅವರಿಗೆ ತೊಂದರೆ ಕೊಡ್ತಾ ಇರಲಿಲ್ಲ ಅಂಥೇಳಿ ನೀವು ಅಂತಿರಲ್ವ. ಅದೇ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಒಂದು ಎನರ್ಜಿ ಅನ್ನೋದು ಇರುತ್ತೆ. ಮಾಡುವ ಕೆಲಸ ಒಂದು ಎನರ್ಜಿನೇ. ಯಾಕಂದರೆ ಆ ಕೆಲಸದಿಂದ ನಿಮಗೆ ಹಣ ಸಿಗುತ್ತೆ, ಅದರಿಂದ ಜೀವನ ನಡೆಯುತ್ತೆ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ರೀತಿ ಕೂಡ ಕೆಲವರು ತಪ್ಪು ಮಾಡಿದ್ದೀರಾ, ಅದರಿಂದ ಕೂಡ ಈಗ ಕೆಲಸ ಸಿಗದೆ ಒದ್ದಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ರೀತಿಯಾಗಿ ನಾನು ಹೇಳಿದ ರೀತಿಯ ಒಂದು ಸಣ್ಣ ಸೇವೆಯನ್ನು ಮಾಡಿ ಖಂಡಿತವಾಗಿ ನಿಮ್ಮ ಆ ಬ್ಲಾಕೇಜ್ಗಳು ರಿಮೂವ್ ಆಗುತ್ತೆ, ಖಂಡಿತ ನಿಮ್ಮ ಮುಂದೆ ಹೋಗಲಿಕ್ಕೆ ದಾರಿ ಸಿಗುತ್ತೆ. ಹಾಗೆ ಈಗ ಹೊಸ ಒಂದು ಇನ್ಕಮ್ ಅಂದರೆ ಪಡ್ಕೊಳ್ಳೋಕ್ಕೆ ನೀವು ದಾರಿಯನ್ನು ಹುಡುಕ್ತಾ ಇದ್ದೀರಲ್ಲ, ನೀವು ಸೈಡ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ಇದು ಒಳ್ಳೆಯ ಸಮಯ ಅಂತಲೇ ಬರ್ತಾಯಿದೆ. ಖಂಡಿತವಾಗಿಯೂ ಮಾಡಿ. ಏನೇ ಮಾಡಬೇಕಾದ್ರೂ ಗುರುವಿಗೆ ಶರಣಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಶ್ರದ್ಧೆಯಿಂದ ಮಾಡಬೇಕು ಮತ್ತು ಅವರಿಗೆ ಆ ವಿಚಾರವನ್ನು ನೀವು ಶರಣಾಗಿಸ್ಬೇಕು. ಅದರಲ್ಲಿರುವ ದೋಷಗಳಾಗಿರ್ಬೋದು, ಅದರಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಾಬಾ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ದೂರ ಮಾಡ್ತಾರೆ. ಯಾಕಂದರೆ ಡೆಡಿಕೇಟ್ ಟು ಸಾಯಿ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಂದರೆ ನೀವು ಯಾವುದೇ ಒಂದು ಮದುವೆ ಆಗ್ತಾಯಿದ್ದೀರೋ, ಸಂತಾನಕ್ಕೋಸ್ಕರ ಪರಿತಪಿಸ್ತಾ ಇದ್ದೀರೋ, ಇಲ್ಲ ಯಾವುದೋ ಒಂದು ಕೆಲಸವನ್ನು ಹುಡುಕ್ತಾ ಇದ್ದೀರೋ, ಮನೆಯನ್ನು ಹುಡುಕ್ತಾ ಇದ್ದೀರೋ, ಯಾವುದೆಲ್ಲ ಒಂದು ಸಮಸ್ಯೆಗಳಲ್ಲಿ ಈ ಸಮಯದಲ್ಲಿ ನೀವಿದ್ದೀರೋ ಅದನ್ನು ಸಾಯಿಯ ಪಾದಗಳಲ್ಲಿ, ನೀವು ನಂಬಿದ ಗುರುವಿನ ಪಾದಗಳಲ್ಲಿ, ಭಗವಂತನ ಪಾದಗಳಲ್ಲಿ ಶರಣಾಗಿಸ್ಬೇಕು, ನಂಬಿಕೆ ಇಡಬೇಕು, ನಂತರ ಪ್ರಯತ್ನ ಪಡಬೇಕು. ಆಗ ನಿಮ್ಮ ಪ್ರಯತ್ನಕ್ಕೆ ಫಲ, ಅಲ್ಲಿ ಏನೇ ಅಡ್ಡಿ ಆತಂಕಗಳಿದ್ರು ಅದರ ಮೂಲಕ ನೀವು ದಾಟ್ಕೊಂಡು ಹೋಗಿ ಅದನ್ನು ಪಡ್ಕೊಳ್ತೀರ. ಅಂದರೆ ಗುರು ಇಲ್ಲದೆ ನಾನೇ ಎಲ್ಲ ಮಾಡ್ಕೊಳ್ತೀನಿ ಅಂತೇಳಿ ನೀವು ಹೋದಾಗ ತುಂಬ ಸಮಯ ತಗೊಳುತ್ತೆ. ಇಲ್ಲಾಂದರೆ ನೀವು ಹುಡುಕ್ತಾನೇ ಇರ್ತೀರಿ, ಸಿಗ್ತಾನೇ ಇರೋದಿಲ್ಲ, ಏನೂ ಸಿಗ್ತಾ ಇರಲ್ಲ, ಏನೂ ಗೊತ್ತಾಗ್ತಾ ಇರಲ್ಲ. ಅದೇ ಒಬ್ಬ ಮಾರ್ಗದರ್ಶಕರ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋದಾಗ ಹಂತ ಹಂತವಾಗಿ ನಿಮಗೊಂದು ಗೈಡೆನ್ಸ್ ಸಿಗುತ್ತೆ. ಅದರಿಂದ ನೀವು ನಿಮ್ಮ ಜೀವನದಲ್ಲಿ ಏಳ್ಗತಿಯನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕೆಲವೊಂದು ಸಾರಿ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ದೊಡ್ಡ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ತಂದುಕೊಳ್ಳಲಿ ಕಾರಣ ಆಗಿಬಿಟ್ಟಿದೆ ಈಗ. ಹಾಗಾಗಿ ನಿಮ್ಮ ತಪ್ಪುಗಳನ್ನು ತಿದ್ಕೊಂಡು ಈ ರೀತಿ ನೀವೀಗ ಎಲ್ಲವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಮುಂದೆ ಹೋಗೋಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದು ಸೋಲ್ ಗ್ರೂಪ್ ಅನ್ನೋದು ಸೃಷ್ಟಿಯಾಗಿದೆ. ಅಂದರೆ ಈಗ ನೀವು ಗುರುವಿನ ಮಾರ್ಗದರ್ಶನದಲ್ಲಿ ಹೋದ್ಮೇಲೆ ಅಂಥ ಜನರೇ ನಿಮಗೆ ಕನೆಕ್ಟ್ ಆಗಿದ್ದಾರೆ. ಹಾಗಾಗಿ ಅಲ್ಲಿ ಯಾವುದೋ ರೀತಿಯಲ್ಲಿ ಒಂದು ಸಹಾಯ ಸಿಕ್ಕಿದೆ ಅಂದರೆ ಆ ಗ್ರೂಪಿಂದ, ಆ ಒಂದು ವ್ಯಕ್ತಿಯಿಂದ ನೀವು ಆ ಸಹಾಯವನ್ನು ನಿರಾಕರಣೆ ಮಾಡದೆ ಅದನ್ನು ತಗೊಳ್ಬೇಕು. ಯಾಕಂದರೆ ಅದು ಬಾಬಾರವರೇ ಕೊಟ್ಟ ಒಂದು ಸಹಾಯವಾಗಿದೆ. ಆ ಸಹಾಯ ಎಲ್ಲಿವರೆಗೂ ನಿಮಗೆ ಏಳಿಗೆಯನ್ನು ತರುತ್ತೋ ಅಲ್ಲಿವರೆಗೂ ಅದು ನಿಮ್ಮದಾಗಿರುತ್ತೆ. ಅಲ್ಲಿ ಮತ್ತೆ ಏನಾದರೂ ಅದರಲ್ಲಿ ಭಿನ್ನಾಭಿಪ್ರಾಯಗಳು ಬಂತು ಅಂದರೆ ಅದು ಸಂಬಂಧವನ್ನು ನೀವು ಕೈ ಬಿಡೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಯಾಕಂದರೆ ಇಲ್ಲಿ ಅದೇ ರೀತಿ ಮುಂದುವರಿಯುತ್ತೆ ಅಂತ ಅಲ್ಲ, ನಿಮಗೊಂದು ಸಹಾಯ ಬೇಕು, ಅದು ನಿಮ್ಗೆ ಈ ಕ್ಷಣಕ್ಕೆ ಸಿಕ್ಕಿರುತ್ತೆ. ಅದರ ಸಾಧಕ ಬಾಧಕಗಳನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ನೀವು ನೋಡೋಕ್ಕೆ ಹೋಗಬಾರ್ದು. ಯಾಕಂದರೆ ನೀವು ಈಗ ಜ್ಞಾನವಂತರಾಗಿದ್ದರೆ, ಬುದ್ಧಿವಂತರಾಗಿದ್ದರೆ, ನಿಮ್ಮಲ್ಲಿ ಅವರ ಪರಿಶುದ್ಧವಾಗಿದೆ ಅಂದರೆ ನೀವು ಆ ಸಹಾಯವನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ಬೇಕು, ಹಾಗೆ ಅವರಿಗೆ ಎಷ್ಟು ಮಾನ್ಯತೆ ಗೌರವ ಕೊಡಬೇಕು, ಅದರ ಮೂಲಕ ಅದನ್ನು ಉಪಯೋಗಿಸ್ಕೊಳ್ತೀರ. ಹಾಗೆ ಅದರಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದಕ್ಕೆ ನೀವು ಜವಾಬ್ದಾರಿ ಆಗಿರೋದಿಲ್ಲ. ಯಾಕಂದರೆ ನಿಮ್ಮತನ ಒಳ್ಳೆಯದಿದೆ, ನಿಮ್ಮ ಉದ್ದೇಶ ಕೂಡ ಒಳ್ಳೆಯದಿದೆ. ಅವರೇನಾದರೂ ಅದರಲ್ಲಿ ಆಮೇಲೆ ನಂತರದ ದಿನಗಳಲ್ಲಿ ಏನಾದರೂ ಅದರಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅದು ಅವರದೇ ಆದ ಒಂದು ಕರ್ಮದ ರಚನೆ ಆಗಿರುತ್ತೆ. ಅದಕ್ಕೆ ನೀವು ಯಾವುದೇ ರೀತಿ ಕಾರಣ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಋಣ ಎಷ್ಟು ದಿನ ಇರುತ್ತೋ ಆ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ಇರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ನಡೆದಿದೆ ನಿಮ್ಮ ಜೀವನದಲ್ಲಿ, ಈಗಾಗಲೇ ಸಹಾಯ ಮಾಡಿದರು, ಅದರಿಂದ
ನಿಮ್ಮಯಿಂದ ತುಂಬಾ ತೊಂದರೆ ಕೊಟ್ಟಿದ್ದಾರೆ, ಅದರಿಂದ ನೀವು ಪಾಠನೂ ಕಲ್ತಿದ್ದೀರಾ, ಅದರಿಂದ ಹೊರಗೂ ಬಂದಿದ್ದೀರಾ, ಅದರಿಂದ ಚೇತರಿಸ್ಕೊಂಡು ನೀವೀಗ ಜೀವನದಲ್ಲಿ ಸಾಕಷ್ಟು ಮುಂದೆನೂ ಹೋಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಎಲ್ಲವೂ ಇಲ್ಲಿ ಒಂದು ಋಣ ಕರ್ಮ. ಬೇರೆಯವರ ವಿಚಾರಕ್ಕೆ, ಅವರ ಅನಿವಾರ್ಯತೆಗಳಿಗೆ ನಿಮ್ಮನ್ನು ನೀವು ಹೊಣೆ ಮಾಡಿಕೊಂಡು ಕೊರಗೋದು ಬೇಡ, ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಆ ವಿಚಾರದಿಂದ ನೀವು ಹೊರಗೆ ಬರಬೇಕು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋ ಸಮಯ ಇದಾಗಿದೆ. ಯಾರಿಗೂ ಹಣ ಕೊಟ್ಟಿದ್ರಿ, ಇಲ್ಲ ಹಣದ ವಿಚಾರದಲ್ಲಿ ಯಾವುದೋ ರೀತಿ ಮೋಸ ಆಗಿತ್ತು, ಇಲ್ಲ ನಿಮ್ಮ ಪೂರ್ವಜರಿಂದ ಇಲ್ಲ ಅವರ ಆಸ್ತಿಯಿಂದ ಯಾವುದೋ ಒಂದು ಹಣ ಬರೋದಿದೆ ಅಂದರೆ ಖಂಡಿತವಾಗಿಯೂ ಆ ಹಣ ಮರಳಿ ಬರುವ ಸಮಯ ಇದೇ ಆಗಿದೆ. ಒಂದು ಮ್ಯಾನಿಫೆಸ್ಟ್ ಮಾಡಿ ದೃಢವಾದ ಸಂಕಲ್ಪದೊಂದಿಗೆ ನಿಮ್ಮ ಕುಲದೇವತೆಯಲ್ಲಿ ಒಂದು ಹರಕೆಯನ್ನು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಗುರುವಿಗೆ ಯಾವುದಾದ್ರೂ ಒಂದು ಫಲವನ್ನು ಅರ್ಪಣೆ ಮಾಡಿ, ಅದು ತೆಂಗಿನಕಾಯಿ ಆಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಅರ್ಪಣೆ ಮಾಡಿ ಬನ್ನಿ. ಇದೇ ಗುರುವಾರ ಖಂಡಿತವಾಗಿಯೂ ನಿಮಗೆ ಮುಂದಿನ ಗುರುವಾರದೊಳಗೆ, ಇಲ್ಲ ಇದೇ ಗುರುವಾರದೊಳಗೆ, ಇವತ್ತೇ ನೀವು ಸಂಕಲ್ಪ ಮಾಡಿಕೊಂಡ್ರೆ ಅಂದರೆ ಇದೇ ಗುರುವಾರ ಅದನ್ನು ಅರ್ಪಣೆ ಮಾಡಿ ಬರೋದ್ರೊಳಗೆ ಆ ಹಣ ಮರಳಿ ಬಂದು ನಿಮ್ಮ ಕೈ ಸೇರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇವತ್ತೇ ಒಂದು ಸಂಕಲ್ಪವನ್ನು ಮಾಡಿಬಿಡಿ. ಅಂದರೆ ಒಳ್ಳೆಯ ಕೆಲಸಕ್ಕೆ ಯಾಕೆ ತಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಅನ್ಎಕ್ಸ್ಪೆಕ್ಟೆಡ್, ನೀವು ನಿರೀಕ್ಷಣೆ ಮಾಡಿರಲಿಲ್ಲ ಒಂದು ಗಿಫ್ಟ್, ಒಂದು ಉಡುಗೊರೆ, ಹಾಗೆ ಒಂದು ಬೋನಸ್ ರೂಪದಲ್ಲಿ ಆಗಿರ್ಬೋದು, ಇಲ್ಲ ಯಾರೋ ಏನೋ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಬಂದಿರ್ಬೋದು. ಅಂದರೆ ನೀವು ಇಷ್ಟಪಡ್ತಾ ಇದ್ದರೆ ಅವರು ದೂರ ಇದ್ದರು, ಅವ್ರು ಬರ್ಬೋದು. ಹಾಗೆ ನೀವು ಯಾವುದನ್ನು ಬಯಸ್ತಾ ಇದ್ದೀರೋ ಅದು ಅನಿರೀಕ್ಷಿತವಾಗಿ ನಿಮಗೆ ಸಿಕ್ಕಿರ್ಬೋದು. ಈ ರೀತಿಯಾಗಿ ಒಂದು ಬೋನಸ್ ಭಗವಂತನ ಒಂದು ಕಡೆಯಿಂದ ನಿಮಗೆ ಸಿಗ್ತಾ ಇದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅಂದರೆ ಅನಿರೀಕ್ಷಿತವಾಗಿ. ಖಂಡಿತ ನಿಮ್ಮ ಮನಸ್ಸನ್ನು ಆ ಒಂದು ವಿಚಾರ ಮುಟ್ಟಿದೆ. ಅದಕ್ಕೋಸ್ಕರ ನೀವು ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಆ ಒಂದು ಉಡುಗೊರೆಯನ್ನು ಸ್ವೀಕರಿಸಿ. ಖಂಡಿತ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಒಂದು ನಿರೀಕ್ಷೆ ಮಾಡದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಬಂಡೆನ್ಸ್ ಕೂಡ ಈ ಸಮಯದಲ್ಲಿ ಬರ್ತಾ ಇದೆ. ಒಂದು ವಿಚಾರಗಳಲ್ಲಿ ಸ್ಪಷ್ಟತೆ ಸಿಕ್ಕಿದೆ, ಹಾಗಾಗಿ ಸರಿಯಾದ ತೀರ್ಮಾನಗಳನ್ನು ತಗೊಂಡು ಮುಂದೆ ಹೋಗ್ತಾ ಇದ್ದೀರಾ. ಇದು ಕೂಡ ಅಬಂಡೆನ್ಸೇ. ಅಂದರೆ ಒಂದು ಮೋಸವನ್ನು, ಒಂದು ವಂಚನೆಯನ್ನು, ನಿಮ್ಮ ಜೀವನಕ್ಕೆ ಏನೋ ಆಗೋ ಹಾನಿಯನ್ನು ತಡೆಗಟ್ಟಿದೆ. ಅಲ್ಲಿಗೆ ಇದು ಕೂಡ ಒಂದು ಅಬಂಡೆನ್ಸ್ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ರೀತಿಯಾಗಿ ಒಂದು ಸ್ಪಷ್ಟವಾದ ಸತ್ಯ ನಿಮಗೆ ತಿಳಿದು ಅದರಿಂದ ಹೊರಗೆ ಬಂದಿದ್ದೀರಾ. ಹಾಗೆ ಕೆಲವೊಂದು ವಿಚಾರಗಳನ್ನು, ಕೆಲವು ಜನರನ್ನು ಇಗ್ನೋರ್ ಮಾಡಿದ್ದಾರೆ. ಇದು ಕೂಡ ಅಬಂಡೆನ್ಸ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ನಿಮಗೆ ಒತ್ತಡ ಕಡಿಮೆ ಆಗೋದು, ಶಾಂತಿ ಹೆಚ್ಚಾಗೋದು, ನೆಮ್ಮದಿ ಹೆಚ್ಚಾಗೋದು, ಈ ರೀತಿ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತಾ ಇರೋದು. ಹಾಗೆ ನೀವು ಅಂದ್ಕೊಂಡಿದ್ದು ಎಲ್ಲ ಕೆಲಸಗಳಲ್ಲಿ ಒಂದೊಂದೇ ಮೆಟ್ಟಿಲು ನೀವು ಮುಂದೆ ಹೋಗ್ತಾ ಇರೋದು, ಈ ರೀತಿ ಅನುಭವ ನಿಮಗೆ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಇದು ಕೂಡ ಆ ಗುರುವು ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ತುಂಬ್ತಾ ಇದ್ದಾರೆ ಅನ್ನೋದಕ್ಕೂ ಕೂಡ ಇಲ್ಲಿ ಕಾರಣ ಕಾಣಿಸ್ತಿದೆ. ಇಲ್ಲಿ ಈ ರೀತಿಯಾಗಿ ಇವಾಗಲೂ ಒಂದು ಕಾರ್ಡನ್ನು ತೆಗೆದಿದ್ದೀನಿ. ಮೊದಲನೇ ಕಾರ್ಡ್ ಬಂದಿದ್ದು ಅಬಂಡೆನ್ಸ್, ಇವಾಗಲೇ ಈ ಕಾರ್ಡು ಕೂಡ ಅಬಂಡೆನ್ಸ್ ಕಾರ್ಡೇ ಬಂದಿದೆ. ಅಂದರೆ ನೀವು ತುಂಬ ಅದೃಷ್ಟವಂತರು. ನಿಮ್ಮ ಪವಿತ್ರವಾದ ಆಲೋಚನೆಗಳಿಗೆ ಎಲ್ಲವಕ್ಕೂ ಅಂದರೆ ನೀವು ಮಾಡ್ತಾ ಇರುವ ಪವಿತ್ರವಾದ ಆಲೋಚನೆಗಳಿಗೆ, ಪ್ರತಿಕ್ರಿಯೆಗೆ, ಕರ್ಮಕ್ಕೆ ಎಲ್ಲ ರೀತಿಯಲ್ಲೂ ಈ ಒಂದು ಬ್ರಹ್ಮಾಂಡದ ಶಕ್ತಿಗಳು ನಿಮಗೆ ಪ್ರತಿಸ್ಪಂದಿಸ್ತಾ ಇದ್ದಾವೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ತುಂಬಾ ಆತ್ಮವಿಶ್ವಾಸ ಹೆಚ್ಚಾಗಿದೆ, ಒತ್ತಡ ಕಡಿಮೆ ಮಾಡ್ಕೊಂಡಿದ್ದೀರಾ. ಹಾಗೆ ಒಂದು ಒಳ್ಳೆಯ ವ್ಯಕ್ತಿಗಳ ಭೇಟಿ ಕೂಡ ಆಗಿದೆ ನಿಮಗೆ. ಅಂದರೆ ಅದು ಸಂಬಂಧಗಳಲ್ಲೇ ಆಗಿರ್ಬೋದು, ನಿಮ್ಮ ಸಂಬಂಧದಲ್ಲಿ ಯಾರೋ ಒಬ್ಬ ಒಳ್ಳೆಯ ವ್ಯಕ್ತಿಯ ಜೊತೆ ಒಂದು ಭೇಟಿ ಆಗಿರ್ಬೋದು, ಇಲ್ಲ ಹೊರಗಡೆ ಯಾವುದಾದ್ರೂ ಒಂದು ಪ್ರಯಾಣ ನಡೆಸಬೇಕಾದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿಯ ಜೊತೆ ಒಂದು ಪ್ರಯಾಣದಲ್ಲಿ ಒಂದು ಭೇಟಿ ಆಗಿರ್ಬೋದು. ಈ ರೀತಿ ಸಿಕ್ಕು ಅವರಿಂದ ಕೂಡ ಸಹಾಯ ಸಿಕ್ಕಿದೆ. ಕೆಲವು ಮನಃಶಾಂತಿ, ಅಂದರೆ ಮನಸ್ಸಿಗೆ ಶಾಂತಿ ಮೂಡುವಂಥ ಕೆಲವು ಮಾತುಗಳು ಆ ವ್ಯಕ್ತಿಗಳ ಭೇಟಿಯಿಂದ ನಿಮಗಾಗಿದೆ, ಅಂದರೆ ಭರವಸೆ ಸಿಕ್ಕಿದೆ. ಈ ರೀತಿಯಾಗಿ ಇನ್ಯಾವುದೇ ರೀತಿಯಲ್ಲಿ ನಿಮ್ಮ ಎನರ್ಜಿಗೆ ಅದು ಕನೆಕ್ಟ್ ಆಗುತ್ತೋ ಆ ರೀತಿ ಕೂಡ ಇಲ್ಲಿ ಬದಲಾವಣೆ ಆಗಿರುತ್ತೆ. ಹಾಗೆ ಇಲ್ಲಿ ಯಾವುದು ಮುರಿದು ಹೋಗಿತ್ತಲ್ಲ ಒಂದು ಸಂಬಂಧ, ಅದು ಹೀಲ್ ಆಗಲಿಕ್ಕೆ ಶುರುವಾಗಿದೆ. ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನದ ಸೇವೆ, ಸಂಕಲ್ಪ, ಪೂಜೆ, ವ್ರತ, ಹಾಗೆ ಒಂದು ಮ್ಯಾನಿಫೆಸ್ಟ್, ಹಾಗೆ ನೀವು ಮಾಡಿದ ಒಳ್ಳೆಯ ಸೇವೆಗಳ ಫಲ, ಈ ರೀತಿಯಾಗಿ ಮುರಿದು ಹೋಗಿದ್ದ, ಅಲ್ಲಿ ಒಂದು ನಂಬಿಕೆಯನ್ನು ಕಳ್ಕೊಂಡಿದ್ದ ಆ ರಿಲೇಷನ್ಶಿಪ್ಪಲ್ಲಿ ಹೀಲ್ ಆಗ್ತಾ ಇರುವ ಒಂದು ಸೂಚನೆ ಕಾಣಿಸ್ತಿದೆ. ಆದಷ್ಟು ಬೇಗ ಅವರು ನಿಮ್ಮ ಜೀವನಕ್ಕೆ ಮರಳಿ ಬರ್ತಾರೆ. ಈಗ ಅವರ ತಪ್ಪುಗಳನ್ನು ಅವರು ತಿದ್ದಿಕೊಳ್ಳುವ ಸಮಯ ಆಗಿದೆ. ನಿಮ್ಮ ಪ್ರಾರ್ಥನೆ ಈಗ ಅವರ ಮೇಲೆ ನೇರವಾಗಿ ಪ್ರಭಾವ ಬೀರ್ತಾ ಇದೆ. ಹಾಗಾಗಿ ಅವರು ಮಾಡಿದ ತಪ್ಪುಗಳನ್ನು ಅವರಿಗೆ ಅರ್ಥ ಮಾಡಿಸಿಕೊಳ್ಳುವ ಸಮಯ ಇದೆ ಆಗಿದೆ, ಕೊಡ್ತಾ ಇದೆ. ಅದು ನಿಮ್ಮ ಒಂದು ಏನು ಕಳಿಸ್ತಾ ಇದ್ರಲ್ಲ, ಅದು ಶಬ್ದಗಳ ಮೂಲಕ ನೀವು ಕಳಿಸ್ತಾ ಇಲ್ಲದೆ ಇದ್ದರೂ ಪ್ರಾರ್ಥನೆ, ಸಂಕಲ್ಪ, ಪೂಜೆ, ಹೀಗೆ ಅವರಿಗೆ ಒಳ್ಳೆಯದಾಗಬೇಕು, ಅವ್ರು ಮರಳಿ ಬರಬೇಕು, ಹಾಗೆ ನನ್ನ ಜೀವನದಲ್ಲಿ ಅವ್ರು ಇಲ್ಲದೆ ನಾನು ಇರೋದಿಲ್ಲ ಅನ್ನೋ ರೀತಿಯಲ್ಲಿ ನೀವೇನು ಅಂದ್ಕೊಂಡಿದ್ರೋ ಅವರು ಅದೇ ರೀತಿ ನಿಮ್ಮ ಕಡೆ ಮ್ಯಾನಿಫೆಸ್ಟ್ ಅಂದರೆ ಬರ್ತಾ ಇದ್ದಾರೆ ಮರಳಿ ಅನ್ನೋ ರೀತಿಯಲ್ಲಿ. ಅಂದರೆ ನಿಮ್ಮ ಪ್ರಾರ್ಥನೆ ಫಲ ಕೊಡ್ತಾ ಇದೆ. ನಿಮ್ಮ ಪ್ರೀತಿ ಯಾವುದೋ ಒಂದು ಮಧ್ಯಪ್ರವೇಶದ ವ್ಯಕ್ತಿಯಿಂದ ಮುರಿದು ಹೋಗಿತ್ತು ಅಂದರೆ ಖಂಡಿತವಾಗಿಯೂ ಅವರೀಗ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಕಾಳಜಿ, ಪ್ರೀತಿ ಅಂದರೆ ನೀವು ತೋರಿಸಿದ್ದು ಅವರಿಗೀಗ ನೆನಪಾಗ್ತಾಯಿದೆ. ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ಮನಸ್ಸಾಗ್ತದೆ. ಖಂಡಿತ ಅಫರ್ಮೇಷನ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ. ಈಗ ಯಾವುದೇ ರೀತಿ ಬ್ಲಾಕೇಜ್, ಸಂದೇಹದ ಮೂಲಕ ಇಟ್ಕೋಬೇಡಿ. ಖಂಡಿತ ಅವರು ಹತ್ತಿರ ಆಗೋ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ
ನಿಮ್ಮ ವೈಯಕ್ತಿಕ ಸಂಬಂಧದಲ್ಲಿ ಈ ಸಮಯದಲ್ಲಿ ನಿಮ್ಗೆ ಏನು ಆಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾಯಿಲ್ಲ. ಅವರು ದೂರ ಆಗ್ತಾ ಇದ್ದಾರೋ, ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೋ, ಇಲ್ಲ ನಿಮ್ಮ ಹತ್ರ ಜಗಳ ಮಾಡ್ತಿದ್ದಾರೋ, ಇಲ್ಲ ನಿಮ್ಮಿಂದ ದೂರ ಆಗಬೇಕು ಅಂತೇಳಿ ಬಯಸ್ತಾ ಇದ್ದಾರೋ, ಇಲ್ಲ ಯಾವುದೋ ಒಂದು ಮೋಹದ ಬಲೆಗೆ ಬಿದ್ದು ಅಲ್ಲಿ ಒಂದು ಆಸೆಗೆ ಒಳಪಟ್ಟಿದ್ದಾರೆ. ಒಟ್ಟಾರಿಗೆ ಏನು ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾಯಿಲ್ಲ. ಇದೇ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾಯಿದೆ. ಆದರೆ ಇಲ್ಲಿ ಜೀನಿಯನ್ ಸಪೋರ್ಟ್ ನಿಮಗೆ ಖಂಡಿತ ಸಿಗುತ್ತೆ. ಅದು ಅವರದ್ದೇ ಸಂಬಂಧಗಳಾಗಿರ್ಬೋದು, ಇಲ್ಲ ನಿಮ್ಮದೇ ಸಂಬಂಧ ಅಂತೂ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಅವರದ್ದೇ ಸಂಬಂಧಗಳಲ್ಲಿ ನಿಮಗೆ ಜೀನಿಯನ್ ಸಪೋರ್ಟ್ ಅವರಿಂದ ಸಿಗುತ್ತೆ. ಅದರಿಂದ ನೀವು ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಾ, ಆದಷ್ಟು ಬೇಗನೆ ಬರ್ತೀರಾ. ಇದು ಕೂಡ ಒಂದು ಅಬಂಡೆನ್ಸ್, ಇದು ಕೂಡ ಒಂದು ಸಮೃದ್ಧಿಯ ಸೂಚನೆಯನ್ನು ನೀಡ್ತಾ ಇದೆ. ನೀವು ಅಂದ್ಕೊಂಡೇ ಇರಲಿಲ್ಲ ಅವ್ರು ಈ ರೀತಿಯೆಲ್ಲ ದಾರಿ ತಪ್ಪಿದ್ದಾರೆ, ಈ ರೀತಿಯೆಲ್ಲ ನಂಗೆ ಮೋಸ ಮಾಡ್ತಿದ್ದಾರೆ, ಈ ರೀತಿಯೆಲ್ಲ ಒಂದು ಗೊಂದಲ ಮನಸ್ತಾಪಗಳು ಮೂಡ್ತಾ ಇದ್ದಾವೆ. ನಾನು ಇಷ್ಟು ದಿನ ಅವ್ರ ಜೊತೆ ಇದ್ದೆ, ಎಲ್ಲ ರೀತಿಯಲ್ಲೂ ನನ್ನ ಕೈಲಾದ ಸೇವೆಯನ್ನು ಮಾಡಿದ್ದೇನೆ, ಆದರೂ ಕೂಡ ಅವ್ರು ನನ್ನಿಂದ ದೂರ ಆಗ್ತಾ ಇದ್ದಾರೆ, ಯಾವುದೋ ಭೌತಿಕ ಆಸೆಗೆ ಸಿಕ್ಕಾಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಅನುಮಾನ ಸತ್ಯವಾಗಿದೆ. ಇದಕ್ಕೆ ತಕ್ಕ ಹಾಗೆ ಅವ್ರ ಕಡೆಯಿಂದ ನಿಮಗೆ ಜೀನಿಯನ್ ಒಂದು ಸಪೋರ್ಟ್ ಸಿಗುತ್ತೆ. ಖಂಡಿತ ಒಬ್ಬ ಒಳ್ಳೆಯ ವ್ಯಕ್ತಿಯ ಸಪೋರ್ಟ್ ನಿಮಗೆ ಸಿಕ್ಕು ಅವರು ಅಲ್ಲಿಂದ ಆದಷ್ಟು ಬೇಗನೆ ಒಂದು ಹೊರಗೆ ಬರ್ತಾರೆ. ಅಂದರೆ ಸರಿ ಯಾವುದು ತಪ್ಪು ಯಾವುದು ಅಂತೇಳಿ ಆ ವ್ಯಕ್ತಿ ಅವರಿಗೆ ತಿಳಿಸಿ ಹೇಳೋದ್ರಿಂದ ಅವರು ಅರ್ಥ ಮಾಡ್ಕೊಳ್ತಾರೆ. ಆ ರೀತಿ ಸಪೋರ್ಟ್ ಖಂಡಿತ ಸಿಗುತ್ತೆ. ನೀವು ಸ್ವಲ್ಪ ಸಮಯ ಕೊಡಬೇಕು. ಆ ಸಮಯ ಖಾಲಿ ಇದೆ ಅಂತೇಳಿ ಚಿಂತೆ ಮಾಡೋದಲ್ಲ, ಚಿಂತನೆ ಮಾಡಿ. ಗುರುವನ್ನಾಗಿರ್ಬೋದು, ಒಳ್ಳೆಯ ಕೆಲಸಗಳ ಕಡೆ ಗಮನ, ನಿಮ್ಮನ್ನು ನೀವು ಇನ್ನಷ್ಟು ಒಂದು ದುರ್ಬಲತೆಯಿಂದ ಆತ್ಮವಿಶ್ವಾಸದ ಕಡೆಗೆ ಕರ್ಕೊಂಡು ಹೋಗಬೇಕು. ಆ ರೀತಿಯಾಗಿ ಕುಗ್ಗಿ ಕೂತ್ಕೊಂಡು ಭರವಸೆ ಕಳ್ಕೊಂಡು ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ಖಿನ್ನತೆಗೆ ಜಾರಿಸ್ಕೊಳ್ಳೋದು ಅಷ್ಟು ಸರಿ ಇಲ್ಲ. ಹೊರಗೆ ಬರ್ರಿ, ಅದರಿಂದ ಹೊರಗೆ ಬರ್ರಿ. ಇಲ್ಲಿ ಯಾವುದೂ ಕೂಡ ಅಂಟುಕೊಂಡು ಸಾಗೋವಂಥ ಅಲ್ಲ ಸಂಬಂಧಗಳು. ಎಲ್ಲವೂ ಇಲ್ಲಿ ಒಂದು ಪ್ರಯಾಣ ಅಷ್ಟೇ, ಜೀವನದ ಒಂದು ಪ್ರಯಾಣ ಆಗಿರುತ್ತೆ. ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ. ಅಂದರೆ ಆ ಪ್ರಯಾಣ ಅಂತ್ಯಗೊಂಡ ತಕ್ಷಣ ಅವರವರು ಅಲ್ಲಿಂದನೇ ಸರ್ಕೊಳ್ತಾರೆ. ಋಣದ ಮೂಲಕ ಅವರ ಹಿಂದೆ ಸರಿಬೋದು, ಇಲ್ಲ ಇನ್ಯಾವುದೋ ರೀತಿ ನಿಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋಗ್ಬೋದು, ಇಲ್ಲ ನಿಮ್ಮಿಂದ ದೂರ ಆಗ್ಬೋದು. ಅಂದರೆ ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಅವ್ರು ಇನ್ನೊಂದು ದಾರಿಯನ್ನು ಅಲ್ಲಿ ಮಾಡಿಕೊಡ್ತಾರೆ. ಹಾಗಾಗಿ ಇಲ್ಲಿ ಜೀವನದಲ್ಲಿ ಎಲ್ಲವೂ ಒಂದು ಪ್ರಯಾಣದ ಮೂಲಕವೇ ಎಲ್ಲರೂ ಒಬ್ರಿಗೊಬ್ಬರು ಕನೆಕ್ಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಹಾಗಾಗಿ ಅವರ ಮಾರ್ಗದರ್ಶನದ ಪ್ರಕಾರ ನೀವು ನಿಮ್ಮನ್ನು ಕುಗ್ಗಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿರಿ, ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಈ ಸಮಯದಲ್ಲಿ ಹೆಚ್ಚಾಗಿರಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಿಮ್ಮನ್ನು ಕುಗ್ಗಿಸಿಕೊಂಡು ನೀವು ಕೂಡ ಒಂದು ಅರೆಹುಚ್ಚರ ಥರ, ಅಂದರೆ ತಲೆ ಬಾಸ್ತೆ ಇರೋದು, ಇಲ್ಲ ಅಳೋದು, ಪದೇ ಬೆಳಗಿಂದ ಸಂಜೆವರೆಗೆ ಅಳೋದು, ಮೂಲೆಯಲ್ಲಿ ಕೂರೋದು, ಯಾವುದ್ರ ಕಡೆನೂ ಗಮನ ಇಲ್ಲ, ಕೆಲಸ ಕಡೆ, ಹೊರಗಡೆ ಹೋಗ್ತಾ ಇಲ್ಲ, ಹೊರಗಡೆ ಜಗತ್ತೇ ಬೇಡ, ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಮಂಕಾಗಿ ಕೂರೋ ಅವಶ್ಯಕತೆ ಇಲ್ಲ. ಇದರಿಂದ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಅದೇ ನೀವು ನಂಬಿದ ವಿಶ್ವಾಸದ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿ, ದೈವಶಕ್ತಿಗಳಲ್ಲಿ ಪ್ರಾರ್ಥನೆ ಮಾಡಿ, ಯಾವುದಾದ್ರೂ ಹರಕೆಯನ್ನು ಮರ್ತಿದ್ರೆ ಅದನ್ನು ಪೂರ್ಣಗೊಳಿಸಿ, ಯಾರಿಗಾದರೂ ನೀವು ಮಾತು ಕೊಟ್ಟು ಮಾತು ತಪ್ಪಿದರೆ ಅದನ್ನು ಪೂರ್ಣಗೊಳಿಸ್ಕೊಳ್ಳಿ. ಅದರಿಂದ ಕೂಡ ಕೆಲವೊಂದು ಸಾರಿ ಅದನ್ನು ಎಚ್ಚರಿಸೋಕ್ಕೋಸ್ಕರ ಈ ರೀತಿ ಬ್ಲಾಕೇಜ್ಗಳು ಬಂದಿರ್ತವೆ. ನೀವು ಸುಖದಲ್ಲಿ ನೆಮ್ಮದಿಯಾಗಿ ಅವ್ರ ಜೊತೆ ಮುಂದೆ ಹೋಗ್ತಾನೆ ಇದ್ದರೆ ನೀವು ಮಾಡಿದ ಕೆಲವು ಮಾತುಗಳು ಇಲ್ಲ ನಿಮ್ಮ ಕರ್ತವ್ಯಗಳನ್ನು ಬಿಟ್ಟು ಬಂದಿರ್ತಲ್ಲ, ಜವಾಬ್ದಾರಿಗಳನ್ನು, ಅವುಗಳನ್ನು ನೆನಪು ಮಾಡಿಕೊಂಡೇ ಇರೋದಿಲ್ಲ ನೀವು. ಹಾಗಾಗಿ ಕೆಲವೊಂದು ಸಾರಿ ಈ ರೀತಿ ಸಮಸ್ಯೆಗಳು ಬಂದು ಅವುಗಳನ್ನು ನೆನಪು ಮಾಡಿ ನೀವು ಅದನ್ನು ಬಗೆಹರಿಸ್ಕೊಂಡು ನಂತರ ನೀವು ಮತ್ತೆ ಮೂವ್ ಆಗಬೇಕು. ಆ ರೀತಿಯಲ್ಲಿ ಕೂಡ ಆಗಿರುತ್ತೆ. ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ, ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ. ಆ ಕಾರಣ ನೀವು ಹೊರಗೆಲ್ಲ ಹುಡುಕೋ ಅವಶ್ಯಕತೆ ಇಲ್ಲ, ನಿಮ್ಮ ಅಂತರಾತ್ಮದಲ್ಲೇ ಅದಕ್ಕೆ ಒಂದು ಪರಿಹಾರ ಇರುತ್ತೆ. ನೀವು ಯಾವಾಗ ಗುರುವನ್ನು, ನೀವು ನಂಬಿದ ಭಗವಂತನನ್ನು ಸ್ವಲ್ಪ ಹೊತ್ತು ಶಾಂತವಾಗಿ, ಅಂಥ ಕಷ್ಟದ ಸ್ಥಿತಿಯಲ್ಲೂ ಕೂಡ, ಸಮಸ್ಯೆ ಉಳ್ಳ ಅಂಥ ಸಮಯದಲ್ಲೂ ಕೂಡ ನೀವು ಶಾಂತವಾಗಿ ಧ್ಯಾನಿಸ್ತಿರೋ, ಖಂಡಿತವಾಗಿ ಅವರಿಂದ ಮಾರ್ಗದರ್ಶನ, ರಕ್ಷಣೆ ನಿಮಗೆ ಸಿಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಇಂಥ ಸಮಯದಲ್ಲಿ ಸಮಸ್ಯೆ ತುಂಬ ಇದೆ ಅನ್ನೋ ಸಮಯದಲ್ಲಿ ನೀವು ನಿಮ್ಮನ್ನೂ ಕಡೆಗಣಿಸ್ಕೊಂಡು ಆ ಪರಿಸ್ಥಿತಿಯನ್ನು ಕಡೆಗಣಿಸಿ ನೀವು ಯಾವಾಗ ಖಿನ್ನತೆಗೆ ಜಾರ್ತಿರೋ, ನಿಮ್ಮಲ್ಲಿ ಶಾಂತಿ ಇಲ್ದಂಗೆ ಆಗುತ್ತೋ, ಕೋಪ ಹೆಚ್ಚಾಗುತ್ತೋ, ಆಲಸ್ಯ, ಸೋಮಾರಿತನ, ಹಾಗೆ ಇಷ್ಟೇ ನನ್ನ ಜೀವನ, ಇಷ್ಟೇ ನನ್ನ ಹಣೆ ಬರ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಒಪ್ಕೊಳ್ತೀರೋ ಆಗ ನಿಮಗೆ ನಿಮ್ಮೊಳಗಿನ ಒಂದು ಅಂತರಾತ್ಮದಲ್ಲೇ ಮಾರ್ಗದರ್ಶನ ಮಾಡ್ತಾ ಇರುವ ಭಗವಂತ, ಗುರುವಿನ ಸಂದೇಶ ಸಿಗೋದಿಲ್ಲ. ಹಾಗಾಗಿ ಶಾಂತವಾಗಿ ಇಂತಹ ಸಮಯದಲ್ಲೂ ಕೂಡ ಯಾರು ಶಾಂತವಾಗಿ ಧ್ಯಾನಿಸಿ ಭಗವಂತನಲ್ಲಿ ಒಂದು ಸಜೆಷನ್ ಕೇಳ್ತಾರೋ ಅವರಿಗೆ ಖಂಡಿತ ಅವರು ಅಂಥದ್ದೇ ಅರ್ಥಪೂರ್ಣವಾದ ಸಜೆಷನ್ ಕೊಟ್ಟೇ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ಕೂಡ ಒಂದು ಸಮೃದ್ಧಿನೇ. ನೀವು ನಂಬಿದ ಗುರುವಿನಿಂದ ಕೆಲವು ಸೂಚನೆಗಳು ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದ್ದಾವೆ. ಯಾವ ರೀತಿ ಅಂದರೆ ರಿಪೀಟೆಡ್ ನಂಬರ್ಸ್ ಕಾಣಿಸೋದಾಗಿರ್ಬೋದು, 11, 11, 1, 1, 2, 2, 3, 3, ಹಾಗೆ 4, 4, 7, 7, ಈ ರೀತಿಯಾಗಿ ಅದು ಗಾಡಿ ನಂಬರ್ ಆಗಿರ್ಬೋದು, ಇಲ್ಲ ಎಲ್ಲರೂ ಹೋದಾಗ ಅದೇ ನಂಬರ್ ಕಣ್ಣಿಗೆ ಬೀಳೋದಾಗಿರ್ಬೋದು. ಈ ರೀತಿ ದಿನಕ್ಕೆ 3ರಿಂದ ಹೆಚ್ಚು ಬಾರಿ ಆ ನಂಬರ್ಸ್ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಕೆಲವೊಮ್ಮೆ ಅಚಾನಕ್ ಗುಡ್ ನ್ಯೂಸ್ ಬರುತ್ತೆ ಅನ್ನುವ ಸೂಚನೆ ಆ ಬ್ರಹ್ಮಾಂಡದಿಂದ, ನೀವು ನಂಬಿದ ಗುರುವಿನಿಂದ, ನೀವು ನಂಬಿದ ದೇವತೆಯಿಂದ ಸಿಗ್ತಾ ಇದೆ ಅಂತ ಅರ್ಥ. ಅಂದರೆ ನಿಮಗದು ಹೇಳ್ತಾ ಇದೆ. ಈ ಪದೇ ನಂಬರ್ಸ್ಗಳನ್ನು ಕಾಣಿಸ್ಕೊಳ್ಳೋದ್ರ ಮೂಲಕ
ಇಲ್ಲಿ ಏನೋ ಒಂದು ಅದ್ಭುತ ನಡೆಯುತ್ತೆ. ಮ್ಯಾನಿಫೆಸ್ಟ್ ಮಾಡು, ದೃಢ ವಿಶ್ವಾಸದಿಂದ ಇರು, ಸಂದೇಹಕ್ಕೆ ಒಳಪಡಬೇಡ, ಭ್ರಮೆಗೆ ಒಳಪಡಬೇಡ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ. ಈ ಎಚ್ಚರಿಕೆಯನ್ನು ಗಮನಿಸಿ. ಈ ನಂಬರ್ಸ್ ಕಂಡ ತಕ್ಷಣ ನೀವು ಅದನ್ನು ಎಚ್ಚರಿಕೆ ಅಂತ ಹೇಳಿ ಅಂದ್ಕೊಳ್ಬೇಕು. ಯಾವ ರೀತಿ ಅಂದರೆ, ನನಗೆ ಈ ನಂಬರ್ಸ್ ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ನಾನು ದುರ್ಬಲತೆಗೆ, ಖಿನ್ನತೆಗೆ, ಯಾವುದೋ ಒಂದು ನಕಾರಾತ್ಮಕ ಚಿಂತನೆಗೆ ಜಾರಬಾರ್ದು, ಪಾಸಿಟಿವ್ ಆಗಿರಬೇಕು. ನನ್ನ ಜೀವನದಲ್ಲಿ ನಾನು ಯಾವ ಒಂದು ವಿಚಾರದಲ್ಲಿ ಒಂದು ಪೂಜೆ ಮಾಡಿದ್ನೋ, ಸಂಕಲ್ಪ ಮಾಡಿದ್ನೋ, ಹಾಗೆ ಒಂದು ಆರಾಧನೆ ಮಾಡಿದ್ನೋ, ಅದಕ್ಕೆ ಪ್ರತಿಫಲ ಸಿಗುವ, ಕಾಯ್ತಾ ಇದ್ನಲ್ಲ, ನಿರೀಕ್ಷೆ ಮಾಡ್ತಾ ಇದ್ನಲ್ಲ, ಅದಕ್ಕೆ ಒಂದು ಫಲ ಸಿಗುವ ಸಮಯ ಇದೇ ಆಗಿದೆ. ಮ್ಯಾನಿಫೆಸ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆ ಆಗಿರ್ಬೋದು, ಒಂದು ಸಂಕಲ್ಪ ಆಗಿರ್ಬೋದು, ಒಂದು ದೀಪಾರಾಧನೆ ಆಗಿರ್ಬೋದು, ಒಂದು ಮಂದಿರಕ್ಕೆ ಹೋಗಿ ಒಂದು 5 ನಿಮಿಷಗಳ ಕಾಲ ಧ್ಯಾನ ಮಾಡಿ ಬರೋದೇ ಆಗಿರ್ಬೋದು. ಮಾಡಿದರೆ ಖಂಡಿತವಾಗಿ ಆ ಆಸೆಯನ್ನು ಅಲ್ಲಿ 9 ಬಾರಿ ಪುನರುಚ್ಚಾರಣೆ ಮಾಡಿ. ಅಂದರೆ ಈ ನಂಬರ್ಸ್ ಕಂಡ ತಕ್ಷಣ ನೀವು ಈ ರೀತಿ ಯಾವುದಾದ್ರೂ ಒಂದು ಇಲ್ಲ ಪ್ರಕೃತಿಯ ಮಧ್ಯೆ ಒಂದು ಪಾರ್ಕಲ್ಲಿ ಹೋಗಿ ಕೂತ್ಕೊಳ್ಳೋದು, ಇಲ್ಲ ಹರಿಯುವ ನದಿ ಹತ್ತಿರ, ಇಲ್ಲ ಒಂದು ಕೆರೆ ಹತ್ತಿರ, ಒಂದು ಕಲ್ಯಾಣಿ ಹತ್ತಿರ ಹೋಗಿ ಕೂತ್ಕೊಂಡು ಒಂದು 5 ನಿಮಿಷಗಳ ಕಾಲ ಆ ಗುರುವನ್ನು ಸಾಕ್ಷಿಯಾಗಿಟ್ಕೊಂಡು ಧ್ಯಾನ ಮಾಡಿದರೆ ಆ ಇಚ್ಛೆ ಪೂರ್ಣಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ಗುರುವಿನಿಂದ ನೇರವಾಗಿ ಒಂದು ಅಬಂಡೆನ್ಸ್ ಮೂಲಕ ಉಡುಗೊರೆ ಸಿಗ್ತಾ ಇರುವ ಸೂಚನೆ ಇಲ್ಲಿ ಸಿಗ್ತಾ ಇದೆ ನಿಮಗೆ. ಹಾಗಾಗಿ ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಖಂಡಿತವಾಗಿ ಇದರಲ್ಲಿ ಮುಂದುವರೆದರೆ ಖಂಡಿತ ಫಲ ಸಿಗುತ್ತೆ. ಹಾಗೆ ಹಿಂದಿನಂತಿಲ್ಲ, ಈಗ ನೀವು ನಿಮ್ಮ ಇಂಟ್ಯೂಷನ್ ಕೂಡ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇದು ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ಇಲ್ಲಿ ಸ್ಟೇ ರೆಡಿ, ರಿಸೀವ್ ವಿತೌಟ್ ಫಿಯರ್. ಅಂದರೆ ಇಲ್ಲಿ ಇವೆಲ್ಲವೂ ಅಂದರೆ ನೀವು ಗಟ್ಟಿ ಆಗ್ತಾ ಇದ್ದೀರಾ, ಹಾಗೆ ಒಂದು ಸಿದ್ಧವಾಗ್ತಾ ಇದ್ದೀರಾ ಒಂದು ರಿಸೀವ್ ಮಾಡ್ಕೊಳ್ಳೋಕ್ಕೆ ಸಮೃದ್ಧಿಯನ್ನು. ಇಲ್ಲಿ ವಿತೌಟ್ ಫಿಯರ್ ಅಂದರೆ ಯಾವುದೇ ಕಾರಣಕ್ಕೂ ಭಯ, ಆತಂಕ, ಸಂದೇಹವನ್ನು ಇಟ್ಕೊಳ್ಬೇಡಿ ಅನ್ನೋ ರೀತಿಯಲ್ಲೇ ಮತ್ತೊಮ್ಮೆ ಸಂದೇಶ ಬರ್ತಾ ಇದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಸಾರಿ ಆ ಸಂದೇಹದಿಂದ ನೀವು ಪೂಜೆ ಮಾಡಿರ್ತೀರಾ ವರ್ಷಗಟ್ಟಲೆ, ಹಾಗೆ ಒಂದು ಸೇವೆ ಮಾಡಿರ್ತೀರಾ, ಒಂದು ಸಂಕಲ್ಪ ಮಾಡಿರ್ತೀರಾ, ಅದಕ್ಕೋಸ್ಕರ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡಿರ್ತೀರ. ಅದು ತಾಯಿ ಆಗೋಕ್ಕಾಗಿರ್ಬೋದು, ಮದುವೆ ಆಗೋಕ್ಕಾಗಿರ್ಬೋದು. ಆದರೆ ಕೆಲವೊಂದು ಸಾರಿ ಏನು ಮಾಡಿಬಿಡ್ತೀರಾ, ಅದು 1 ವರ್ಷ ತನಕ ಟೈಮ್ ಆಗಲಿಲ್ಲ ಅಂದರೆ ಅಲ್ಲಿ ಏನಾದರೂ ಅಬಾರ್ಷನ್ ಆಗೋದು, ಇಲ್ಲ ಅಂದರೆ ಮದುವೆ ಮುರಿದು ಹೋಗೋದು, ಈ ರೀತಿಯಾಗಿ ಕೆಲಸ ಸಿಗುತ್ತೆ, ಕೆಲಸ ಕಳೆದೋಗುತ್ತೆ, ಈ ರೀತಿ ಆಗ್ತಾ ಇರುತ್ತೆ. ಅಂದರೆ ಇಂಥ ಸಮಯದಲ್ಲಿ ಗೊಂದಲಕ್ಕೆ ಈಡಾಗಿ ನೀವು ಸಂದೇಹ ಪಡಲಿಕ್ಕೆ ಶುರು ಮಾಡ್ತೀರಾ ನಿಮ್ಮ ಪ್ರಾರ್ಥನೆಯ ಮೇಲೆ, ನಿಮ್ಮ ಸಂಕಲ್ಪದ ಮೇಲೆ. ಅಯ್ಯೋ, ನಾನು ಅಷ್ಟೊಂದು ಪ್ರಾರ್ಥನೆ ಮಾಡಿದ್ದೆ, ಅಷ್ಟೊಂದು ಸೇವೆ ಮಾಡಿದ್ದೆ, ಆದರೂ ಕೂಡ ಯಾಕೋ ನನ್ನ ಜೀವನದಲ್ಲಿ ಈ ರೀತಿ ಸಮಸ್ಯೆಗಳಾಗ್ತಾ ಇದ್ದಾವೆ, ಅವೆಲ್ಲ ಏರಿಳಿತಗಳಾಗ್ತಾ ಇದ್ದಾವೆ. ಅಂದರೆ ನಿಮಗೆ ಒಂದು ಒಳ್ಳೆಯದನ್ನು ಕೊಡಲಿಕ್ಕೆ ಸಿದ್ಧತೆ ನಡೀತಾ ಇದೆ. ಹಾಗಾಗಿ ಕೆಲವೊಂದು ಕಸಿದುಕೊಳ್ಳಲ್ಪಡ್ತವೆ, ಕೆಲವು ಶುರು ಆಗ್ತವೆ, ಕೆಲವುದರಿಂದ ಹೊರಗೆ ಬರೋಕ್ಕೆ ಗುರುವೇ ದಾರಿ ತೋರಿಸ್ತಾರೆ. ಒಟ್ಟಾರೆ ಈ ರೀತಿ ಎಲ್ಲ ನಡೆಸಿ ನಿಮಗೆ ವಿಶೇಷವಾದದ್ದನ್ನು ಕೊಡಲಿಕ್ಕೆ, ಇದಕ್ಕಿಂತ ಉತ್ತಮವಾದದ್ದನ್ನು ಕೊಡಲಿಕ್ಕೆ ಒಂದು ಸಿದ್ಧತೆ ನಡೀತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡಾಗ, ಆ ಒಂದು ಮ್ಯಾನಿಫೆಸ್ಟ್ ಮಾಡಿದಾಗ ಆ ನಂಬರ್ಸ್ಗಳು, ಆ ಒಂದು ಏಂಜಲ್ಸ್ ನಂಬರ್ ಆಗಿರ್ಬೋದು, ಒಂದು ನವಿಲಿನ ಗರಿ ಯಾರಾದರೂ ಕೊಡೋದಾಗಿರ್ಬೋದು, ಅದು ಸಿಗೋದಾಗಿರ್ಬೋದು, ರೆಕ್ಕೆಯ ಒಂದು ಪಕ್ಷಿಯ ರೆಕ್ಕೆ ನಿಮ್ಮ ಹತ್ರ ಹಾರಿ ಬರೋದಾಗಿರ್ಬೋದು, ಈ ರೀತಿಯಾಗಿ ನಿಮ್ಮ ಕಣ್ಣಿಗೆ ಬೀಳೋದಾಗಿರ್ಬೋದು, ನಿಮ್ಮನ್ನು ತುಂಬ ಆಕರ್ಷಣೆ ಮಾಡೋದಾಗಿರ್ಬೋದು. ವಾತಾವರಣದಲ್ಲಿ ಮೋಡವೇ ಇಲ್ಲ, ಮಳೆ ಬರೋ ಸಾಧ್ಯತೆ ಕೂಡ, ಸೂಚನೆ ಕೂಡ ಏನೂ ಇಲ್ಲ, ಆದರೂ ಕೂಡ ನೀವು ಹೊರಗಡೆ ಹೋದಾಗ ಕೆಲವು ಮಳೆಯ ಹನಿಗಳು ನಿಮ್ಮ ಮೇಲೆ ಬೀಳೋದಾಗಿರ್ಬೋದು. ಇದು ಕೂಡ ಬ್ರಹ್ಮಾಂಡ, ನೀವು ನಂಬಿದ ದೈವಶಕ್ತಿ ನಿಮಗೆ ಈ ಸಮಯ ಒಳ್ಳೆಯದಿದೆ, ಮ್ಯಾನಿಫೆಸ್ಟ್ ಮಾಡು, ಯಾವುದೇ ಕಾರಣಕ್ಕೂ ಅನುಮಾನ ಪಡಬೇಡ ಅನ್ನೋ ರೀತಿಯಲ್ಲಿ ಸೂಚನೆ. ಅಂದರೆ ಮೊದಲು ನೀವೇನು ಒಂದು ಅಬಂಡೆನ್ಸ್ ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಒಂದು ಪೂಜೆ, ಒಂದು ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ, ಹಾಗೆ ಒಳ್ಳೆಯ ಒಂದು ಉದ್ದೇಶದ ಕರ್ಮದಿಂದ ಏನೆಲ್ಲ ಒಂದು ಪುಣ್ಯವನ್ನು ವೃದ್ಧಿ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ಒಂದು ಫಲ ನಿಮಗೆ ಸಿಗುವಂಥ ಸಮಯ ಬಂದಿರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಮುನ್ನೆಚ್ಚರಿಕೆಗಳನ್ನು ಈ ಒಂದು ಸಿಗ್ನಲ್ಗಳು ಕೊಡ್ತವೆ. ಸಿಗ್ನಲ್ ಮೂಲಕ ಅಂದರೆ ಈ ಸಮಯದಲ್ಲಿ ನೀನು ಜಾಗೃತನಾಗಿರು, ಯಾವುದೇ ಕಾರಣಕ್ಕೂ ಒಂದು ಬೇಡದ ವ್ಯರ್ಥ ಪ್ರಯತ್ನ ಆಗಿರ್ಬೋದು, ಬೇಡದ ಚಿಂತೆಗಳಾಗಿರ್ಬೋದು, ಇಲ್ಲ ಕಾಲಹರಣ ಆಗಿರ್ಬೋದು, ವ್ಯರ್ಥ ಕಾಲಹರಣ, ಯಾರದ್ದೋ ಜೊತೆ ಅನವಶ್ಯಕವಾದ ಮಾತುಗಳಾಗಿರ್ಬೋದು, ಇದು ಯಾವುದನ್ನು ಮಾಡಬೇಡ. ಇದು ನಿನಗೆ ನೀನೇ ಮಾಡಿದ ಒಳ್ಳೆಯ ಉದ್ದೇಶಗಳ ಫಲ ಸಿಗುವ ಸಮಯವಾಗಿದೆ. ಹಾಗಾಗಿ ಈ ಸಮಯದಲ್ಲಿ ನೀನು ಸಂದೇಹನೂ ಪಡಬೇಡ, ಇಲ್ಲ ನಿನ್ನ ಹಣೆ ಬರಹವನ್ನು ಬೈಕೋಬೇಡ, ಹಾಗೆ ಯಾರನ್ನೂ ಕೂಡ ನಿಂದಿಸಬೇಡ. ಇದು ನಿನಗೆ ಒಳ್ಳೆಯ ಸೂಚನೆಯನ್ನು, ಅಂದರೆ ನೀನು ಬಯಸಿದ್ದನ್ನು ಕೊಡುವ ಸಮಯವಾಗಿದೆ. ಹಾಗಾಗಿ ಎಚ್ಚರಿಕೆಯಿಂದ ಇರೋಣ. ಸ್ವಲ್ಪ ಕಾಲದ ಮುಂಚೆ 1-2-3 ದಿನಗಳು ಕಾಣೋದು, 1 ವಾರದಿಂದ ಕಾಣೋದು, ಈ ರೀತಿಯೆಲ್ಲ ನಡೀತಾ ಇದೆ ಅಂದರೆ ನೀವು ಸ್ವಲ್ಪ ಅಲರ್ಟ್ ಆಗಿ ಒಂದು ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡಬೇಕು. ಮನಸ್ಸಲ್ಲಿ ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯದನ್ನೇ ಮಾತನಾಡಬೇಕು, ಒಳ್ಳೆಯದನ್ನೇ ಯೋಚಿಸಬೇಕು. ಹಾಗೆ ಬೇರೆಯವ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸಬೇಕು ಅನ್ನೋ ರೀತಿಯಲ್ಲೂ ಕೂಡ ಬರ್ತಾ ಇದೆ. ಹಿಂದಿನ ಬ್ಲಾಕ್ಸ್ ಅಥವಾ ಅವು ಹೇಗೆ ಬ್ರೇಕ್ ಆಗ್ತವೆ ಅನ್ನೋ ರೀತಿಯಲ್ಲಿ ಒಂದು ಸಂದೇಶ ಸಿಗ್ತಾ ಇದೆ ನಿಮಗೆ ಇಲ್ಲಿ ಈಗಿನ ಎನರ್ಜಿ ಪ್ರಕಾರ. ನಿಮ್ಮ ಫಾಸ್ಟ್ನಲ್ಲಿ ಡೌಟ್ ಇತ್ತು, ಹಾಗೆ ಫಿಯರ್ ಇತ್ತು, ಹಾಗೆ ಇನ್ಸೆಕ್ಯೂರಿಟಿ ಇತ್ತು, ಹಣದ ಅಡೆತಡೆಗಳು, ಹಾಗೆ ಯಾರೋ ನಿಮ್ಮನ್ನು ನಂಬ್ತಾ ಇಲ್ಲ, ಕಾಳಜಿ ಮಾಡ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ, ಹಾಗೆ ಅನೇಕ ರೀತಿಯ ವಿಚಾರಗಳಲ್ಲಿ ಸ್ಪಷ್ಟವಾದ ಒಂದು ನಿಲುವಿಲ್ಲ, ತುಂಬ ಸಂದೇಹ ಕಾಣ್ತಾ ಇತ್ತು. ಅದು ನಿಮ್ಮದೇ ವಿಚಾರ ಇಲ್ಲ ಬೇರೆಯವರ ವಿಚಾರದಲ್ಲಿ ಸಂದೇಹ, ಕೆಲವೊಂದು ಸಮಸ್ಯೆಗಳ ವಿಚಾರದಲ್ಲಿ ಸಂದೇಹ ಇತ್ತು. ಆ ಎಲ್ಲ ರೀತಿಯ ಒಂದು
ನಂಬಿಕೆಯ ವಿಚಾರದಲ್ಲಿರುವ ಅಡೆತಡೆಗಳು, ಗೊಂದಲಗಳು, ಹಾಗೆ ಅನುಮಾನಗಳು, ಹಾಗೆ ಇವೆಲ್ಲವೂ ಅಬಂಡೆನ್ಸ್ ಫ್ಲೋ ಅನ್ನು ತಡಿತಾ ಇದ್ವು. ಆದರೆ ಈಗ ನೀವು ಲೆಟ್ ಗೋ ಮಾಡ್ತಾ ಇದ್ದೀರಾ. ಹಣದ ಅಡೆತಡೆಗಳೇ ಇರಲಿ, ಯಾವುದೇ ರೀತಿ ಒಂದು ಮನದಲ್ಲಿ ಸಂದೇಹ ಇರಲಿ, ಒಂದು ಭಯ ಇರಲಿ, ಹಾಗೆ ಯಾವುದೇ ರೀತಿ ಒಂದು ಇನ್ಸೆಕ್ಯೂರಿಟಿ ಭಾವನೆ ಇದ್ದರೂ ಕೂಡ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀರಾ. ಪ್ರಯತ್ನ ನಿಲ್ಲಿಸ್ತಾ ಇಲ್ಲ, ನೀವು ನಿಲ್ತಾ ಇಲ್ಲ. ಒಟ್ಟಾರೆಯಾಗಿ ನಾನು ಮುಂದೆ ಹೋಗೋಣ, ನಿಂತರೆ ಇದು ನನ್ನ ಜೀವನ ಅಲ್ಲ, ನಾನು ಮುಂದೆ ಹೋಗೋಣ, ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡೋಣ, ಖಂಡಿತ ಭಗವಂತ, ಆ ಯೂನಿವರ್ಸ್, ನಾನು ನಂಬಿದ ದೈವಶಕ್ತಿ ನನ್ನನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ನೀವೀಗ ಲೆಟ್ ಗೋ, ತುಂಬ ಮುಂದೆ ಹೋಗ್ತಾ ಇದ್ದೀರಾ, ನಿಲ್ತಾ ಇಲ್ಲ. ಸೆಲ್ಫ್ ವರ್ತ್ ಇನ್ಕ್ರೀಸ್ ಆಗಿದೆ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ನೆಗೆಟಿವ್ ಪ್ಯಾಟ್ರನ್ ಕೂಡ ಸ್ಲೋಲಿ ಡಿಸ್ಲೋ ಆಗ್ತಾ ಇದೆ, ಅಂದರೆ ಹಿಂದಕ್ಕೆ ಸರಿತಾ ಇದೆ ನಿಮ್ಮಿಂದ. ಯಾಕಂದರೆ ನೀವು ಪಾಸಿಟಿವ್ ಆದ ವಿಚಾರಗಳಿಂದ ಮುಂದೆ ಹೋಗ್ತಾ ಇದ್ದೀರಾ. ಎಂಥದೇ ಒಂದು ನಕಾರಾತ್ಮಕ ವಿಚಾರಗಳು ಕೂಡ ನಿಮ್ಮನ್ನು ಕಂಗೆಡಿಸಿದ್ರು, ಹಾಗೆ ಕೆಲವರು ಮಾತುಗಳು ನಿದ್ದೆಗೆಡಿಸಿದ್ರು, ಇನ್ಯಾವುದೇ ರೀತಿ ತೊಂದರೆ ಯಾರೇ ಏನು ಕೊಡ್ತಾ ಇದ್ರು ಅಂದರೆ ನೀವು ನಿಲ್ತಾ ಇಲ್ಲ. ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅಷ್ಟೊಂದು ಬದಲಾವಣೆ ನಿಮ್ಮಲ್ಲಿಗಾಗಿದೆ, ಮುಂದೆ ಹೋಗ್ತಾ ಇದ್ದೀರಾ. ಅದರಿಂದ ಕೂಡ ಇಲ್ಲಿ ಯಾರೂ ಕೂಡ ಎಂಥದ್ದೇ ಒಂದು ನಕಾರಾತ್ಮಕ ಶಕ್ತಿ ಕೂಡ ನಿಮ್ಮನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲೇ ಬರ್ತಿದೆ. ಅಂದರೆ ನಿಮ್ಮ ಎನರ್ಜಿ ಈಗ ತುಂಬ ಹೈ ಫ್ರೀಕ್ವೆನ್ಸಿಯಲ್ಲಿ ಇದೆ. ಇದು ಕೂಡ ಅಬಂಡೆನ್ಸ್ಗೆ ಮ್ಯಾಚ್ ಆಗ್ತಾ ಇರೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಒಳ್ಳೆಯದನ್ನು ಪಡ್ಕೊಳ್ತಾ ಇದ್ದೀರಾ. ಯಾಕಂದರೆ ಹಿಂದಿನ ಪ್ರಯಾಣಕ್ಕಿಂತ ಈಗಿನ ಪ್ರಯಾಣ ನಿಮ್ಮದು ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಯಾಕಂದರೆ ನಿಮ್ಮ ಜೊತೆ ಗುರುವಿದ್ದಾರೆ, ದೈವಶಕ್ತಿ ಇದೆ. ಇದನ್ನು ನಿರೀಕ್ಷಿಸುತ್ತಲೂ ಇರ್ಬೋದು. ಹಾಗೆ ನೀವೀಗ ಏನನ್ನು ನಿರೀಕ್ಷಿಸ್ತಾ ಇದ್ದೀರಾ ಅದಕ್ಕೆ ಉತ್ತರ ಇದಾಗಿರ್ಬೋದು. ಮುಂದಿನ 3 ದಿನಗಳಲ್ಲಿ ಸಡನ್ನಾಗಿ ಲೈಫ್ ಇಂಪ್ರೂವ್ ಆಗುವ ಅನುಭವ ಆಗುತ್ತೆ. ನಿಮ್ಮ ಜೀವನಕ್ಕೆ ಒಂದು ಉಡುಗೊರೆ ಸಿಗುತ್ತೆ. ಯಾರೋ ನಿಮಗೆ ಇಷ್ಟವಾದವರು ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಆದರೆ ಭೇಟಿ ಕೂಡ ಆಗ್ಬೋದು. ನಿಮಗೆ ಸರಿಯಾದ ಪೀಪಲ್ ಅಥವಾ ಆಪರ್ಚುನಿಟೀಸ್ ಅಟ್ರ್ಯಾಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುತ್ತೆ. ಹಾಗೆ ನೀವು ಯಾವ ವಿಚಾರದಲ್ಲಿ ಭಯಭೀತರಾಗಿದ್ದೀರಲ್ಲ ಆ ಭಯ ದೂರ ಆಗುತ್ತೆ. ಅದು ನಿಮ್ಮ ಒಂದು ಸ್ಪಷ್ಟತೆಗೆ ಒಂದು ಸತ್ಯದ ಉತ್ತರವನ್ನು ಇಲ್ಲಿ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ನೀವು ಯಾವುದೋ ಒಂದು ಸೇವೆಯನ್ನು ಮಾಡಿ ಬಿಟ್ಬಿಟ್ಟಿದ್ದೀರಾ. ಅದು ಒಂದು ನಾಯಿಗೆ ರೊಟ್ಟಿ ಕೊಟ್ಟಿದ್ರೋ, ಇಲ್ಲ ಬಿಸ್ಕೆಟ್ ಕೊಟ್ಟಿದ್ರೋ, ಇಲ್ಲ ಯಾವುದೋ ಒಂದು ಪ್ರಾಣಿಗೆ ನೀರು ಕೊಟ್ಟಿದ್ರೋ, ಇಲ್ಲ ಯಾರಿಗೋ ನಿಸ್ಸಹಾಯಕರಿಗೆ ಏನೋ ಒಂದು ಬಟ್ಟೆಗೋ ಹಣ ಊಟಕ್ಕೋ ಸಹಾಯ ಮಾಡಿದರೆ ಒಟ್ಟಾರೆ ಗೊತ್ತಿಲ್ಲ. ಒಟ್ಟಾರೆಗೆ ನಿಮಗೆ ಸರಿಯಾದ ಒಂದು ಯಾವ ರೀತಿ ದಾರಿ ಇಲ್ಲಿ ಅಂದರೆ ನೀವು ಯೋಚಿಸೇ ಇರಲಿಲ್ಲ, ಆ ದಾರಿಯಲ್ಲಿ ನಿಮಗೊಂದು ಬ್ಲೆಸ್ಸಿಂಗ್ ಬರ್ತಾ ಇದೆ, ಬರಬಹುದು ಅನ್ನೋ ರೀತಿಲಿಗಿಂತ ಬರ್ತಾನೆ ಇದೆ. ಖಂಡಿತ ಬರುತ್ತೆ. ಅದು ಆ ರೀತಿ ಆಗ್ತಾ ಇದೆ ಅಂದರೆ ಖಂಡಿತ ಅದು ನೀವು ಮಾಡಿದ ಒಂದು ಸೇವೆಗೆ ಈ ರೀತಿಯಾಗಿ ಆ ಬ್ಲೆಸ್ಸಿಂಗ್ ನಿಮ್ಮ ಕಡೆ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ. ಅಂದರೆ ನಿಮಗೆ ಬ್ಲೆಸ್ಸಿಂಗ್ ಅಂದರೆ ಮತ್ತೆ ನೀವು ಒಂದು ಮದುವೆ ಪ್ರಯತ್ನದಲ್ಲಿದ್ದೀರಾ ಅಂದರೆ ಅಲ್ಲೇ ಅವಕಾಶ ಬರ್ಬೋದು, ಇಲ್ಲ ಅಲ್ಲೊಂದು ಸ್ಪಷ್ಟತೆ ಸಿಗುತ್ತೆ. ಹಾಗೆ ತಾಯಿಯಾಗುವ ಒಂದು ವಿಚಾರದಲ್ಲಿ ನೀವು ಯಾವುದೋ ಪರೀಕ್ಷೆ ಮಾಡಿಸ್ತಾ ಇದ್ದೀರಿ ಅಂದರೆ ಆ ಪರೀಕ್ಷೆ ನಿಮ್ಮ ಕಡೆ ಪಾಸ್ ಆಗುತ್ತೆ, ಅಂದರೆ ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಆದರೆ ಅನಾರೋಗ್ಯದ ಸಮಸ್ಯೆಯಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬ ತೊಳಲಾಡ್ತಾ ಇದ್ದರೆ ಅದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದರೆ ಅದರಲ್ಲೂ ಕೂಡ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಅಂದರೆ ಒಂದು ನಿಮಗೆ ಆ ರೀತಿ ಏನೂ ಸಮಸ್ಯೆ ಇಲ್ಲ, ನೀವು ಆರೋಗ್ಯವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ. ಸ್ವಲ್ಪ ರೆಸ್ಟ್ ಮಾಡಿ, ಒತ್ತಡದಲ್ಲಿದ್ದೀರಾ ಹಾಗಾಗಿ ಈಗ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೊಂದು ದೈವಿಕ ಸಹಾಯ ಸಿಗುತ್ತೆ. ಅಲ್ಲಿ ಮೋಸನೂ ಆಗ್ಬೋದಿತ್ತು ನಿಮಗೆ, ಆ ರೀತಿ ಕಾಯಿಲೆ ಇದೆ, ಈ ರೀತಿ ಕಾಯಿಲೆ ಇದೆ ಅಂತೇಳಿ. ಆದರೆ ಆಗಲ್ಲ, ಯಾಕಂದರೆ ನೀವು ಗುರುವಿನ ಮುಖೇನ ಅಲ್ಲಿ ಪ್ರಯಾಣ ಮಾಡಿದ್ದೀರ. ಗುರು ನಿಮ್ಮ ಜೊತೆಗಿದ್ದಾರೆ ಅಂದರೆ ನಿಮ್ಗೆ ಅಲ್ಲಿ ಯಾರೂ ಕೂಡ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ಬಿಟ್ಕೊಡೋದಿಲ್ಲ, ಅವ್ರ ಮನಸ್ಸಲ್ಲಿ ಕೂತು ಕೆಲಸ ಮಾಡಿಸ್ತಾರೆ. ಆದರೆ ಆ ವ್ಯಕ್ತಿಯ ಮನಸ್ಸಲ್ಲೂ ಕೂಡ ಮೋಸ ಮಾಡಬೇಕು ಅಂತ ಇದ್ದರೂ ಕೂಡ ನೀವು ಗುರುವಿನ ಒಂದು ಸಹಾಯವನ್ನು ತಗೊಂಡು ಅವರನ್ನೇ ನಿಮ್ಮ ಜೊತೆ ಕರ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ನಿಮಗೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ಏನು ವಾಸ್ತವ ಸತ್ಯ ಇರುತ್ತೋ ಅದನ್ನು ಅರ್ಥ ಮಾಡಿಸ್ತಾರೆ, ಕಳಿಸ್ತಾರೆ. ಇದು ಆಸ್ಪತ್ರೆ ವಿಚಾರದಲ್ಲಿ ಅಷ್ಟೇ ಬರ್ತಾ ಇಲ್ಲ, ಆರೋಗ್ಯದ ವಿಚಾರದಲ್ಲಿ ಅಷ್ಟೇ ಬರ್ತಾ ಇಲ್ಲ. ನೀವು ಗುರುವನ್ನು ನಂಬಿ ಎಲ್ಲೆಲ್ಲ ಅವರನ್ನು ಕರ್ಕೊಂಡು ಹೋಗಿದ್ರು ಅಲ್ಲೆಲ್ಲ ನಿಮಗೆ ಸಹಾಯನೇ ಸಿಕ್ಕಿದೆ. ದೊಡ್ಡ ಆಕ್ಸಿಡೆಂಟ್ ಆಗಬೇಕಾಗಿತ್ತು ಆದರೆ ಆಗಲಿಲ್ಲ. ಗುರುವು ಅದನ್ನು ಹೇಗೆ ಪಾರು ಮಾಡಿದ್ರು ಅಂದರೆ ಅದೇನೋ ಹೇಳ್ತಾರಲ್ಲ, ಸತ್ತೇ ಹೋಗ್ತಾ ಇದ್ದೆ ಅಂತೇಳಿ ಅಂದ್ಕೊಂಡಿದ್ದೆ ಆದರೆ ಗುರು ಒಂದು ಚಮತ್ಕಾರ ಮಾಡಿಬಿಟ್ರು ಅಂತಿರಲ್ಲ, ಆ ರೀತಿ ಅನುಭವ ಕೂಡ ನಿಮಗೆ ಆಗಬಹುದು ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ಒಟ್ಟಾರೆಯಾಗಿ ನಿಮಗೆ ನೀವು ಯೋಚಿಸಿದ ದಾರಿಯಲ್ಲಿ ಒಂದು ಬ್ಲೆಸ್ಸಿಂಗ್ ಬರುತ್ತೆ. ಅದು ಯಾವುದೋ ರೀತಿಯಲ್ಲಿ ಒಂದು ಪ್ರೀತಿನೇ ಬರ್ಬೋದು, ಯಾರೋ ನಿಮಗೆ ಪ್ರಪೋಸ್ ಮಾಡ್ಬೋದು, ಹಾಗೆ ಯಾವುದೋ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಹಾಯ ಮಾಡ್ಬೋದು. ಈ ರೀತಿ ಎಲ್ಲ ಕನೆಕ್ಟ್ ಆಗ್ತಾ ಇದೆ ನಿಮ್ಮ ಈಗಿನ ಎನರ್ಜಿಗೆ. ಒಟ್ಟಾರೆಯಾಗಿ ನಿಮ್ಮ ಕರ್ಮದ ಉದ್ದೇಶ ಏನೆಲ್ಲ ಒಂದು ಒಳ್ಳೆಯದನ್ನು ಡಿಸರ್ವ್ ಮಾಡಿಟ್ಕೊಂಡಿದೆಯಲ್ಲ ಅದನ್ನು ಗುರು ಈಗ ನಿಮಗೆ ಸಿಗುವಂತೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮೂಲಕವೇ ಒಂದು ಒಳ್ಳೆಯ ಕರ್ಮವನ್ನು ಮಾಡಿಸುವ ಮೂಲಕ ನಿಮ್ಮನ್ನು ಅವರ ಶರಣದಲ್ಲಿ ತಗೊಂಡು ನಿಮ್ಮನ್ನು ತಿದ್ದಿ ಹಾಗೆ ನಿಮಗೆ ಶಿಕ್ಷಣ ಕೊಟ್ಟು ನಿಮಗೆ ಕೆಲವು ಪರೀಕ್ಷೆಗಳನ್ನು ಮಾಡೋದರ ಮೂಲಕ ನೀವು ಅದರಲ್ಲಿ ಗೆದ್ದ ನಂತರ ನಿಮ್ಮ ಜೀವನದಲ್ಲಿ ಸಂದೇಹರಹಿತರಾಗಿ ಗುರುವಿನ ಒಂದು ಭಕ್ತಿಯಲ್ಲಿ ನೀವು ಸಂದೇಹರಹಿತರಾಗಿ ಮುಂದುವರೆದಿದ್ದರಿಂದ ನಿಮಗೆ ಈ ರೀತಿಯ ಒಂದು ಫಲ ಈ ಸಮಯದಲ್ಲಿ ಸಿಗ್ತಾ ಇದೆ. ಇದನ್ನೇ ಮ್ಯಾನಿಫೆಸ್ಟ್ ಮಾಡಿ ಹಾಗೆ ಕೃತಜ್ಞತೆಯನ್ನು ಸಲ್ಲಿಸೋದನ್ನು ಮರಿಬೇಡಿ. ಪ್ರತಿಯೊಂದು ಎನರ್ಜಿಗೂ ನೀವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ನಿಮಗೆ ಇವತ್ತು ಏನೋ ಬೆಳಗಿನ ಸಂಜೆವರೆಗೂ ನಿಮಗೆ ಒಳ್ಳೆಯದೇ ಆಯ್ತಾ ಹೋಯ್ತಾ ಅದಕ್ಕೂ ಕೂಡ ಗುರುವಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು. ಹಾಗೆ ಏನೋ ಒಂದು ಸಣ್ಣ ಕಿರಿಕಿರಿ ಜಗಳ ಆಯಿತಾ, ಗುರುವಿಗೆ ಏನೋ ದೊಡ್ಡದಾಗೋದಿತ್ತೇನೋ ಈ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ ಅದು ದೂರ ಆಯಿತು, ಅದಕ್ಕೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ. ಇದು ನೀವು ಆ ಶಕ್ತಿಯ ಮೇಲಿಟ್ಟ
ನಂಬಿಕೆಯನ್ನು ಬಲಪಡಿಸುತ್ತೆ. ನೀವು ಅವ್ರ ಮೇಲೆ ಎಷ್ಟು ನಂಬಿಕೆ ಇಡ್ತಾ ಹೋಗ್ತೀರೋ ಅಷ್ಟೇ ಅವರಿಂದ ನಿಮ್ಮ ಜೀವನದಲ್ಲಿ ಅಬಂಡೆನ್ಸ್ ಅನ್ನೋದು ತುಂಬ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆ ಸಾಯಿ ಸಚ್ಚರಿತ್ರೆ ಪಾರಾಯಣ ಕೂಡ ಮಾಡ್ತಾಯಿದ್ರೆ ಅದರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದಾಗಿದೆ. ದಿನನಿತ್ಯ ನನಗೆ ಒಂದು ಅಧ್ಯಾಯ ಓದಲಿಕ್ಕೆ ಆಗಲೇ ಇದ್ದರೂ ನಾನು ಅದನ್ನು ಸಂಕಲ್ಪದ ರೀತಿಯಲ್ಲಿ ತೊಗೊಂಡಲೇ ಇಲ್ಲಿದ್ರು. ಅಂದರೆ 7 ದಿನದ ಒಂದು ಸಪ್ತಾಹದ ರೀತಿಯಲ್ಲಿ ನಾನು ಓದ್ತಾ ಇಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ದಿನನಿತ್ಯ ನಾನು ಓದ್ತಾ ಇದ್ದೀನಿ. ಇದರಿಂದ ನನಗೆ ಒಳ್ಳೆಯದಾಗತ್ತಾ, ಇದು ಸರಿಯಾದ ಕ್ರಮನ ಅಂತೇಳಿ ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತ ಇದು ಒಳ್ಳೆಯದು. ಒಂದು ಸಣ್ಣ ಸಣ್ಣ ಒಳ್ಳೆಯ ಒಂದು ಉದ್ದೇಶದ ಕಡೆ ಹೋಗುವ ಹೆಜ್ಜೆ ಕೂಡ ನಿಮ್ಮ ಜೀವನದಲ್ಲಿ ತುಂಬ ಅಬಂಡೆನ್ಸನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಳುವಷ್ಟು ಶಕ್ತಿಯನ್ನು ನಿಮ್ಮಲ್ಲಿ ಉತ್ಪಾದನೆ ಮಾಡುತ್ತೆ. ಹಾಗಾಗಿ ಬಾಬಾರವರೇ ನೋಡಿದಂತೆ ಅವರ ಸಾಯಿ ಸಚ್ಚರಿತ್ರೆ ಪ್ರತಿಯೊಂದು ಅಕ್ಷರದಲ್ಲೂ ಅವರ ಜೀವಂತ ಉಪಸ್ಥಿತಿ ಇದೆ. ಹಾಗೆ ಅವರು ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಹಾಗೆ ದಾರಿ ತಪ್ಪಿದಾಗ ದಾರಿ ಕೂಡ ತೋರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅವರು ತಾಯಿ ತಂದೆ ಎಲ್ಲ ರೀತಿಯ ಸಂಬಂಧಗಳಿಗೂ ಅವರೇ ನಿಮಗೆ ಮುಖ್ಯ ಪಾತ್ರ ವಹಿಸಿದ್ದಾರೆ. ಅವರ ಆಧಾರದ ಮೇಲೆ ನೀವು ನಿಮ್ಮ ಜೀವನವನ್ನು ಹೊಸದಾಗಿ ಕಟ್ಟಿಕೊಂಡು ರೂಪಿಸಿಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಇದು ನಿಮ್ಮ ಪೂರ್ವಜನ್ಮದ ಪುಣ್ಯದ ಫಲವನ್ನು ತೋರಿಸ್ತಾ ಇದೆ. ಪೂರ್ವಜನ್ಮದಲ್ಲಿ ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ಎಷ್ಟೇ ಏರಿಳಿತಗಳನ್ನು ಕಂಡರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸಮಸ್ಯೆಗಳಿಂದ ಹೊರಗೆ ಬರ್ತಾ ಇದ್ದೀರಾ ಅಂದರೆ ಆ ಸಣ್ಣ ಪುಣ್ಯವೇ ನಿಮಗೆ ಇಷ್ಟು ಸಹಾಯ ಮಾಡ್ತಾ ಇದೆ. ಅಂದರೆ ಈಗ ನೀವು ತಿಳಿದು ಪುಣ್ಯ ಕಾರ್ಯವನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಒಳ್ಳೆಯ ಉದ್ದೇಶದ ಕರ್ಮದ ಕಡೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಗೆ ಇನ್ನಷ್ಟು ಒಳ್ಳೆಯದು ಸಿಗ್ಬೋದು. ಯೋಚಿಸಿ ಯೋಜಿಸಿ. ಇವತ್ತಿನ ಮಾಹಿತಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.